ರಾಮೇಶ್ವರಮಿಂದ ಬೆಳಿಗ್ಗೆ 5:15ಗೆ ಹೊರಟು ನಾವು ಧನುಷ್ಕೋಡಿ ರಾಮಸೇತುವೆ ಬೀಚ್ ನೋಡಬೇಕು ಅಂತ ಹೋದ್ವಿ. ಇದು ಈ ಪ್ರವಾಸದಲ್ಲಿ ಅತ್ಯಂತ ಮುಖ್ಯವಾದ ಪ್ಲೇಸು. ಯಾಕಂದರೆ ನಮ್ಮ ಸೋದರ ಮಾವ ನಮ್ಮ ಬಸವರಾಜಪ್ಪ ಅವ್ರಿಗೆ ರಾಮೇಶ್ವರಂ ನೋಡಬೇಕು ಅಂತ ಭಾಳ ಆಸೆ ಇತ್ತು. ಯಾಕಂದರೆ ಅವರು ಕಾಶಿಗೆ ಹೋಗಿದ್ದರು, ವಾರಣಾಸಿಗೆ ಕರ್ಕೊಂಡು ಹೋಗಿ ಲಾಸ್ಟ್ ಟೈಮ್ ನನ್ನ ಜೊತೆ ಬಂದಿದ್ದರು. ಕಾಶಿ ನೋಡಿದ ಮೇಲೆ ರಾಮೇಶ್ವರ ನೋಡಬೇಕು ಅಂತಕ್ಕಂಥದ್ದೊಂದು ಅವ್ರ ನಂಬಿಕೆ ಇತ್ತು. ಶಿವನ 12 ಜ್ಯೋತಿರ್ಲಿಂಗಗಳಿದ್ದಾವೆ ಭಾರತ ದೇಶದಲ್ಲಿ. ಆ 12 ಪ್ಲೇಸ್ಗಳನ್ನ ನೋಡೋಕ್ಕಾಗಲಿಲ್ಲ ಅಂದರೆ ಕಾಶಿ ರಾಮೇಶ್ವರ ಎರಡಾದರೂ ನೋಡಬೇಕಂತೆ ಮಾಮ ಅಂತ ನಾನು ಅವ್ರಿಗೆ ಆವಾಗ ಹೇಳ್ತಿದ್ದೆ. ಪರ್ಸ್ನಲಿ ನನಗೆ ಈ ಥರತಕ್ಕಂಥ ನಂಬಿಕೆಗಳಿಲ್ಲ. ಆದರೆ ನಮ್ಮ ಮಾವವ್ರಿಗೆ ಅವ್ರು ನಂಬ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ನಂಬಿಕೆಯನ್ನು ಗೌರವಿಸಿ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಈ ಸಲ ಇವತ್ತು ಕಾಲ ಕೂಡಿ ಬಂತು. ರಾಮಾಯಣ ಚಾರಿತ್ರಿಕವಾದ ಘಟನೆನೋ, ಪೌರಾಣಿಕವಾದ ಘಟನೆನೋ, ಕಾಲ್ಪನಿಕ ಘಟನೆನೋ ಈ ವಿಚಾರದ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಚರ್ಚೆ ಮಾಡಿ ಕಾಂಟ್ರವರ್ಸಿಲಿ ಸಿಕ್ಕಾಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಆದರೆ ನಾನು ರಾಮಾಯಣವನ್ನು ಅದರ ಕಾವ್ಯ ಗುಣಗಳಿಂದಾಗಿ ನಾನು ಬಹಳ ಮೆಚ್ಕೊಳ್ತೀನಿ ರಾಮಾಯಣವನ್ನು. ಯಾಕಂದರೆ ರಾಮಾಯಣ ಮಹಾಭಾರತ ಇವೆರಡಲ್ಲಿರ್ತಕ್ಕಂಥ ವ್ಯಾಲ್ಯೂಸು, ಇದರಲ್ಲಿರ್ತಕ್ಕಂಥ ಒಂದು ಸತ್ವ, ಇವೆರಡೂ ನಾವು ಇರಲಿಲ್ಲ ಅಂದರೆ ನಮ್ಮ ಭಾರತ ದೇಶದ ಒಂದು ಆತ್ಮನೇ ಇರೋದಿಲ್ಲ ಅಂತ ನಾನು ಪರ್ಸ್ನಲಿ ನಂಬಿದ್ದೀನಿ. ಯಾಕಂದರೆ ರಾಮಾಯಣ ಮಹಾಭಾರತಗಳು ಎರಡನ್ನೂ ಓದಲಿಲ್ಲ ಅಂತಿದ್ರೆ ಎಷ್ಟೊಂದು ನಮ್ಮ ಜೀವನ ಫೇಕ್ ಆಗಿರ್ತಿತ್ತು ಅಂತ ನಾನು ತುಂಬ ಸಲ ಯೋಚನೆ ಮಾಡ್ತೀನಿ. ಹಾಗಾಗಿ ರಾಮಾಯಣ ಮಹಾಭಾರತವನ್ನು ನಾನು ಅದರಲ್ಲಿರ್ತಕ್ಕಂಥ ಕಾವ್ಯ ಗುಣಗಳಿಗೆ ಬಹಳ ಇಷ್ಟಪಡ್ತೀನಿ. ಅದರಲ್ಲೂ ಕೂಡ ಮಹರ್ಷಿ ವಾಲ್ಮೀಕಿಯವರ ಪ್ರತಿಭೆಗೆ ನಾನು ಮಾರು ಹೋಗಿದ್ದೀನಿ. ಯಾಕಂದರೆ ಇವತ್ತಿನ ಈ ಟೆಕ್ನಾಲಜಿ ಕಾಲದಲ್ಲಿ, ಇವತ್ತಿನ ಮಾಡರ್ನ್ ಕಾಲದಲ್ಲಿ ಕೂಡ ನಮಗೆ ಸರಿಯಾದ ಇಂಡಿಯಾದ ಭೌಗೋಳಿಕ ವ್ಯಾಪ್ತಿದ ನಾಲೆಡ್ಜ್ ಇಲ್ಲ. ಅಂಥದ್ರಲ್ಲಿ ಸಾವಿರಾರು ವರ್ಷಗಳಿಂದ, ಎಷ್ಟು ಸಾವಿರ ವರ್ಷಗಳಿಂದ ರಾಮಾಯಣ ಬರೆದಿದ್ದವರು. ಅಷ್ಟು ಸಾವಿರ ವರ್ಷಗಳಿಂದ ರಾಮಾಯಣ ಬರೆದಾಗ ಅವ್ರಿಗೆ ಅಖಂಡ ಭಾರತದ ಪ್ರತಿಯೊಂದು ಭೌಗೋಳಿಕ ಕಲ್ಪನೆ ಇತ್ತು. ಅವರು ಎಲ್ಲಿಂದ, ನೇಪಾಳದಿಂದ, ಸೀತಾಮಾತೆಯ ತವರು ಮನೆ ನೇಪಾಳದಲ್ಲಿ ಬರುತ್ತಲ್ಲ, ಅಲ್ಲಿಂದ ಪೂರ್ತಿ ಶ್ರೀಲಂಕಾವರೆಗೂ ಅವ್ರಿಗೆ ಭಾರತದ ಭೌಗೋಳಿಕದ ಭೂಮಿಯ ಪರಿಚಯ ಇತ್ತು. ಆ ಪರಿಚಯಕ್ಕೆ, ಆ ಭೌಗೋಳಿಕ ಒಂದು ವ್ಯಾಪ್ತಿಗೆ ತಕ್ಕನಾಗಿ ಅವರು ಎಷ್ಟು ಅದ್ಭುತವಾಗಿ ಕಥೆಯನ್ನು ಹೆಣೆದು ಬರೆದಿದ್ದಾರಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಅವಾಗವಾಗ ಒಬ್ಬನೇ ಯೋಚನೆ ಮಾಡ್ತಿರ್ತೀನಿ. ಮಹರ್ಷಿ ವಾಲ್ಮೀಕಿಯವರ ಪ್ರತಿಭೆ ಬಗ್ಗೆ ನನಗೆ ಆಶ್ಚರ್ಯ ಆಗ್ತಾ ಇರ್ತದೆ. ಇನ್ನಿಷ್ಟು ಟ್ಯಾಲೆಂಟ್ ಇರ್ಬೋದು ಈ ವ್ಯಕ್ತಿ, ಈ ಒಂದು ಕಥೆಯನ್ನು ಬರೆದಿದ್ದಾರಲ್ಲ. ಅವರು ಅವತ್ತು ಸಾವಿರಾರು ವರ್ಷಗಳಿಂದ ಬರ್ತಿರ್ತಕ್ಕಂಥ ಒಂದು ಕಾವ್ಯ ಇವತ್ತಿಗೂ ನಮಗೆ ಎಷ್ಟೊಂದು ಫ್ರೆಶ್ ಅನಿಸುತ್ತೆ ಅದು ಕತೆ ಅಂತಂದ್ಬಿಟ್ಟು ನಾನು ಭಾಳ ಆಶ್ಚರ್ಯ ಪಡ್ತಾ ಇರ್ತೀನಿ. ನೋಡಿ, ಗೂಗಲ್ ಅರ್ತ್ನಲ್ಲಿ ಈ ರಾಮಸೇತು ಹೇಗೆ ಕಾಣಿಸುತ್ತೆ ಅಂತ ನಿಮಗೊಂದು ಸಣ್ಣ ಪರಿಚಯ ಮಾಡಿಸ್ತಿದ್ದೀನಿ. ಭೂಮಿ ಬ್ರಹ್ಮಾಂಡದಲ್ಲಿ ಈ ಥರ ತೇಲ್ತಾ ಇರುತ್ತೆ. ಈ ತೇಲ್ತಾ ಇರ್ತಕ್ಕಂಥ ಭೂಮಿಯಲ್ಲಿ ನಮ್ಮ ಭಾರತ ದೇಶದ ಪೊಸಿಷನ್ ನೋಡಿ. ಭಾರತ ದೇಶ ಮತ್ತು ಶ್ರೀಲಂಕಾ ದೇಶ ಹೇಗೆ ಇಲ್ಲಿ ಕನೆಕ್ಟ್ ಆಗಿರೋ ಥರ ಕಾಣಿಸುತ್ತೆ ಅನ್ನೋದನ್ನು ಗಮನಿಸಿ. ನೋಡಿ, ಬಾಹ್ಯಾಕಾಶದಿಂದ ಗೂಗಲ್ ಅರ್ಥಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಈ ಭೂಮಿ, ಈ ಶ್ರೀಲಂಕಾ ಮತ್ತು ಭಾರತದ ಮಧ್ಯೆ ಇರ್ತಕ್ಕಂಥ ಈ ರಾಮಸೇತು. ಈ ರಾಮಸೇತುವನ್ನು ಗಮನಿಸಿ ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡ್ತಾ ಇದ್ದೀನಿ. ನೋಡಿ, ಶ್ರೀಲಂಕಾದ ಮನ್ನಾರ್ ತೀರ ಇದೆ. ಇಲ್ಲಿಂದ ಧನುಷ್ಕೋಡಿ ತೀರಕ್ಕೆ ಹೇಗೆ ಇದು ಲಿಂಕ್ ಆಗಿದೆ ಅನ್ನೋದನ್ನು ಗಮನಿಸಿ. ಇಲ್ಲಿ ರಾಮೇಶ್ವರಂನಲ್ಲಿ ಕೂಡ ಭಾರತದಿಂದ ರಾಮೇಶ್ವರಂಗೆ ಡೈರೆಕ್ಟ್ ಭೂಮಿ ಲಿಂಕ್ ಇಲ್ಲ. ಇಲ್ಲಿ ಮಧ್ಯದಲ್ಲಿ ಸಮುದ್ರ ಇದೆ. ಸಮುದ್ರದಲ್ಲಿ ರಸ್ತೆ ಮತ್ತು ರೈಲುಗಳ ಮುಖಾಂತರ ಈ ರಾಮೇಶ್ವರಂ ಭಾರತ ದೇಶದ ಜೊತೆಗೆ ಕನೆಕ್ಟ್ ಆಗಿದೆ. ನೋಡಿ, ಇಲ್ಲಿ ಒಂದು ಅದ್ಭುತವಾದ ಸೇತುವೆಯನ್ನು ಕಟ್ಟಿದ್ದಾರೆ. ಅದರದ್ದು ಕೂಡ ನಾವು ವಿಡಿಯೋನ ಮಾಡಿದ್ದೀನಿ. ಅದನ್ನು ಸಪ್ರೇಟ್ ಇನ್ನೊಂದು ವಿಡಿಯೋದಲ್ಲಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಗಮನಿಸಿದಾಗ ನೋಡಿ, ಇದು ಸಮುದ್ರದಲ್ಲಿ ಆ ಕಡೆ ಈ ಕಡೆ ಇದರ ಭೌಗೋಳಿಕವಾದಂಥ ಒಂದು ಲಕ್ಷಣ ಗಮನಿಸಿ. ಇದು ಅಲ್ಲೇ ಉದ್ಭವ ಆಗಿದೆ ಅಂತ ಅನ್ನೋ ಥರ ಕಾಣಿಸೋದಿಲ್ಲ, ಮನುಷ್ಯ ನಿರ್ಮಿತ ಅನ್ನೋ ಥರ ಕಾಣಿಸುತ್ತೆ. ಬಟ್ ಅದನ್ನು ನಾನು ಕನ್ಫರ್ಮ್ ಆಗಿ ಹೇಳಲಾರೆ. ಇದು ಓಷನೋಗ್ರಫಿಯ ಒಂದು ಸ್ಟಡಿ ಪ್ರಕಾರ ಸುಮಾರು 7,000 ವರ್ಷಗಳ ಹಿಂದೆ ಇದು ರೂಪುಗೊಳ್ತು ಅಂತ ಹೇಳ್ತಾರೆ. ಇದು ರಾಮಾಯಣದ ಡೇಟ್ಗೆ ಲಿಂಕ್ ಆಗುತ್ತೆ ಅಂತಾರೆ. ನನಗಿದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲ. ಆದರೆ ಇದು ಇತ್ತೀಚಿನವರೆಗೂ ಅಂದರೆ 15ನೇ ಶತಮಾನದವರೆಗೂ ಕೂಡ ಇದು ಕಾಲ್ನಡಿಗೆಯಲ್ಲಿ ದಾಟ್ಬೋದಿತ್ತಂತೆ. ಅಷ್ಟು ಸಮುದ್ರ ಮಟ್ಟದಿಂದ ಎತ್ತರಕ್ಕಿತ್ತಂತೆ ಇದು ಒಂದು ರಾಮಸೇತು. ಈ 1480ನೇ ಇಸ್ವಿನಲ್ಲಿ ಒಂದು ದೊಡ್ಡ ಸುನಾಮಿ ಬಂದು ಈ ರಾಮಸೇತು ಭಾಗಶಃ ಮುಳುಗೋಯ್ತು ಅಂತ ಹೇಳ್ತಾರೆ. ಅಲ್ಲಿವರೆಗೂ ಕೂಡ ಈ ರಾಮಸೇತು ಬಹಳ ಮೇಲೇನೆ ಗೋಚರಿಸ್ತಿತ್ತು, ಕಾಲ್ನಡಿಗೆಯಲ್ಲಿ ದಾಟ್ಬೋದಿತ್ತು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಸ್ಟಡಿ ಕೂಡ ನೀವು ಕುತೂಹಲ ಇರೋರು ಮಾಡಿ ಮುಂದಕ್ಕೆ ನೋಡೋಣ.
ಫೈನಲಿ ಧನುಷ್ಕೋಡಿ, ರಾಮೇಶ್ವರಂನ ಧನುಷ್ಕೋಡಿ ಬೀಚಿಗೆ ಬಂದಿದ್ದೀವಿ. ನಮ್ಮ ತಂಡದ ಈ ಸಲ ಈ ಪ್ರಯಾಣದ ಅತ್ಯಂತ ಸುಂದರವಾದ ಗಳಿಗೆ. ನಾನು ಲಾಸ್ಟ್ ಟೈಮ್ ಬಂದಾಗ ಅಂದ್ಕೊಂಡಿದ್ದೆ ಇದು ತುಂಬ ಸುಂದರವಾದ ಬೀಚ್, ಇಲ್ಲಿಗೆ ಇನ್ನೊಂದ್ಸಲ ನಾನು ಬರಲೇಬೇಕು ಅಂತ. ಹಾಗಾಗಿ ಬಂದಿದ್ದೀನಿ. ಈಗ ಸೂರ್ಯ ಇದ್ ಕಡೆಯಿಂದ ಉದಯ ಆಗ್ತಾ ಐತೆ. ಇಲ್ಲಿನ ತನಕ ಬಂದಿದ್ದಕ್ಕೂ ಏನು ಪ್ರಯೋಜನ ಇಲ್ಲ ಇವತ್ತು. ಯಾಕೆ? ಅಲ್ಲಿ ಏನೇನು ಸೂರ್ಯ ನೋಡಕ್ ಬಂದಿದ್ಯಾ? ರಾಮನ್ ಸೇತುವೆ ನೋಡಕ್ ಬಂದಿದ್ಯಾ? ಈ ಸೂರ್ಯ ಇರ್ಲಿ, ಮೋಡ ಇದ್ರೇನೆ ಸೂರ್ಯನಿಗೆ ಅಂದ. ಬರೇ ಸೂರ್ಯ ಇದ್ರೆ ಬೋರ್ಡ್ ಬಕ್ಕಣ್ಣ ಅನ್ನಂಗೆ ಕಾಣಿಸ್ತಾನೆ ಸೂರ್ಯ. ಮೋಡಗಳ ಮಧ್ಯೆಯಿಂದ ಎದ್ದು ಬರ್ಬೇಕು ಸೂರ್ಯ, ಆಗ್ಲೇ ಚಂದ. ಈಗ ರಾಮನಾಮ ಹೇಳ್ರಿ ಬಸವರಾಜಪ್ಪರೇ. ಜೈ ಶ್ರೀರಾಮನ್ ರೀ ಸಾಕು. ಜೈ ಶ್ರೀರಾಮ್. ಈಗ ನೋಡಪ್ಪ ಇಲ್ಲಿ ಕಾಣಿಸ್ತೈತೆ ನೋಡಪ್ಪ, ಇದೇ ನೆಲನೇ ಹಿಂಗೆ ಹೋಗ್ತಾ ಇದ್ ಕಡೆಗೆ ಶ್ರೀಲಂಕಾ. ಅಲ್ಲಿ ನೋಡಲ್ಲಿ ಹಿಂಗೆ ಅಲ್ಲಿ ಸ್ವಲ್ಪ ಐತೆ, ಮಧ್ಯದಾಗ ನೀರು ಐತೆ, ಅಲ್ಲಿ ಸ್ವಲ್ಪ ಐತೆ, ಅಲ್ಲಿ ಸ್ವಲ್ಪ ಐತೆ, ಅಲ್ಲಿ ಸ್ವಲ್ಪ ಐತೆ. ಇದೇ ತರ ಹೋಗ್ತಾ ಶ್ರೀಲಂಕಾ ಹೊರಟೋಗ್ಬಿಡುತ್ತೆ ಇದೇ ದಾರಿ. ಇಲ್ಲಿಂದ ಒಂದು 30 ಕಿಲೋಮೀಟರ್ ಇದೆ ಅಂತ ಅನ್ಕೊಂಡಿದ್ದೀನಿ ನನ್ನ ಅಂದಾಜಲ್ಲಿ. ಹಂಗಾಗಿ ಇದು ನೋಡ್ಕೋಬೇಕು. ನಾನು ನಿಮ್ಗೆ ಮ್ಯಾಪ್ ಅನ್ನ ತೋರಿಸ್ತೀನಿ ಮೊಬೈಲ್, ಗೂಗಲ್ ಮ್ಯಾಪ್ ಅಲ್ಲಿ, ಆಮೇಲಿಂದ ಯಾವ ತರ ಇದೆ ಸೇತುವೆ ಇದೆ ಅಂತ. ಬರ್ರಿ ಎಲ್ಲರೂ ಸಮುದ್ರ ತೀರಕ್ಕೆ ಹೋಗೋಣ. ರಸ್ತೆ ಇಲ್ಲ ಇನ್ನ, ದೇಶ ಇದು ಆ ತರ ಮಣ್ಣು ದಿಬ್ಬ ಇರ್ತದೆ. ಆ ಕಡೆ ಈ ಕಡೆ ಸಮುದ್ರ ಆಳ ಇರ್ತದೆ. ಇಲ್ಲಿ ಉದ್ದೂವರೆ ಸ್ವಲ್ಪ ಏನೇನಿರ್ತದೆ, ಹೈಟ್ ಇರ್ತದೆ. ಹಂಗಾಗಿ ಸ್ವಲ್ಪ ಕಾಣಿಸುತ್ತೆ. ಇಲ್ಲಿಂದ ಒಂದು 30 ಕಿಲೋಮೀಟರ್ ಆಗುತ್ತಂತೆ. ರಾತ್ರಿ ಹೊತ್ತು ಶ್ರೀಲಂಕಾ ಈ ಕಡೆ ಕಾಣಿಸುತ್ತೆ ಅಂತ ಹೇಳ್ತಾರೆ. ಶ್ರೀಲಂಕಾದ ದ್ವೀಪ ಇದ್ದ ಲೈಟ್ಗಳು, ಅಲ್ಲಿರ್ತಕ್ಕಂಥ ಲೈಟ್ಗಳು ಕಾಣಿಸುತ್ತೆ ಅಂತ ಹೇಳ್ತಾರೆ. ಯಾವಾಗಾದ್ರೂ ಸಂಜೆ 7 ಗಂಟೆ ಮೇಲೆ ಬಂದ್ರೆ ನಮಗೂ ಕೂಡ ಅದ್ರ ಅನುಭವ ಆಗ್ತಿತ್ತು. ಸೂರ್ಯ ಉದಯಿಸ್ತಾ ಇದ್ ನೋಡಪ್ಪ ಅಲ್ಲಿ ಸಣ್ಣದಾಗಿ. ಜೀವನದಲ್ಲಿ ಒಂದು ದಿವಸ ಬರ್ಬೇಕು ಅನ್ನೋ ಆಸೆ ಆಯ್ತು, ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ಬರ್ತೀವೋ ಹೆಂಗೋ ಗೊತ್ತಿಲ್ಲ. ಬರ್ತೀರಿ ಹೇಳ್ರಿ. ನಮ್ಮ ವೃದ್ಧರಾಗಿಲ್ಲ ಇನ್ನು, ನಿಮ್ಮ ಮಕ್ಳನ್ನ ಕರ್ಕೊಂಬರ್ಬೇಕು, ಹೆಂಡ್ರ ಮಕ್ಳನ್ನ ಕರ್ಕೊಂಬರ್ಬೇಕು. ಹೌದು, ಅವ್ರಿಗೆ ತೋರಿಸ್ಬೇಕು ಅನ್ನೋ ಆಸೆ ಐತೆ. ಜೀವನದಲ್ಲಿ ಒಂದ್ಸಲಿ ಕರ್ಕೊಂಬಂದಾದ್ರೂ ತೋರಿಸ್ತೀನಿ ಅನ್ನೋ ಭರವಸೆ ಮೇಲೆ ಹೇಳ್ಬಲ್ಲ. ನೋಡ್ರಿ ಇದೆಷ್ಟು ಕ್ಲೀನ್ ಆಗಿದೆ ನೋಡ್ರಿ ಬೀಚ್. ನೋಡಕ್ಕೆ ನಾನು ಎಲ್ರಿಗೂ ಹೇಳ್ತಿದ್ದೆ, ರಾಮಸೇತು ಬೀಚ್ ಬಹಳ ಸುಂದರವಾಗಿದೆ ಮತ್ತೆ ಕ್ಲೀನ್ ಆಗಿದೆ. ಬೇರೆ ಇದ್ರಲ್ಲ ಬೀಚ್ಗಳ ತರ. ನಾನು ಭಾರತ ದೇಶದ 3 ಸಮುದ್ರಗಳಲ್ಲಿ ಎಷ್ಟೋ ಬೀಚ್ಗಳನ್ನ ನೋಡಿದೆ, ಆದರೆ ಈ ಬೀಚಲ್ಲಿ ಸಿಕ್ಕಷ್ಟು ಒಂದು ಸ್ಪೆಷಲ್ ಫೀಲು ನನಗೆ ಎಲ್ಲೂ ಸಿಗಲಿಲ್ಲ ಅಂತ ಹೇಳ್ತೀನಿ. ಇದು ಕೇವಲ ಒಂದು ರಾಮಾಯಣದ ಜೊತೆ ನನಗಿರ್ತಕ್ಕಂಥ ಒಂದು ಎಮೋಷ್ನಲ್ ಲಿಂಕ್ಗೆ ಕಾರಣ ಅಲ್ಲದೆ ಇರ್ಬೋದು. ಅದ್ರ ಜೊತೆಗೆ ಇದು ಬಯೋಲಾಜಿಕಲಿ ಇಲ್ಲಿ ತುಂಬ ಸೂಕ್ಷ್ಮವಾದ ಸಮುದ್ರ ಜೀವಿಗಳು ಬೆಳೀತಕ್ಕಂಥ ಒಂದು ವಿಶಿಷ್ಟವಾದ ಪ್ರದೇಶ ಅಂತ ಕೂಡ ಹೇಳ್ತಾರೆ ಇದನ್ನು. ಇನ್ನೊಂದೇನಪ್ಪ ಅಂದರೆ ಈ ಬೀಚಲ್ಲಿ ದೊಡ್ಡ ಬಿಲ್ಡಿಂಗ್ಗಳು, ಶಾಪಿಂಗು, ಅಂಗಡಿ ಈ ಥರದವೇನು ಕಟ್ಟಿದೆ, ನ್ಯಾಚುರಲಾಗಿ ಹೇಗಿದೆಯೋ ಹಾಗೆ ಉಳಿಸ್ಕೊಂಡಿದೆ ತಮಿಳುನಾಡು ಸರ್ಕಾರ. ಹಾಗಾಗಿ ಈ ಬೀಚು ನಮಗೆ ಏನೋ ಒಂದು ಫೀಲ್ ಕೊಡುತ್ತೆ. ಪ್ರವಾಸ ಸ್ಥಳಗಳನ್ನ ಶುಚಿವಾಗಿಟ್ಕೊಳ್ಳೋದು ನಮಗೆ ಆ ಪ್ರಜ್ಞೆ ಬರಬೇಕು ಪ್ರತಿಯೊಬ್ಬರಲ್ಲೂ. ತುಂಬ ಜನಕ್ಕೆ ಗೊತ್ತಿಲ್ಲ ಪ್ಲಾಸ್ಟಿಕ್ ಅನ್ನೋದು. ಒಂದ್ಸಲಿ ಎಸ್ದು ಬಿಟ್ಟು ಹೋಗ್ಬಿಡ್ತಾರೆ. ಒಂದ್ಸಲಿ ನಾವು ಜಸ್ಟ್ ಒನ್ ಟೈಮ್ ಯೂಸ್ ಮಾಡಿ ಎಸ್ತಿರ್ತಕ್ಕಂಥ ಒಂದು ಸ್ಟ್ರಾ, ಒಂದು ಪ್ಲಾಸ್ಟಿಕ್, ಒಂದು ಜ್ಯೂಸು, ಒಂದು ಬಾಟ್ಲು ಅಥವಾ ಒಂದು ಮಜ್ಜಿಗೆ ಹಾಲಿನ ಒಂದು ಪ್ಲಾಸ್ಟಿಕ್ ಕವರ್ ಕೂಡ ಭೂಮಿಯಲ್ಲಿ ಸಾವಿರಾರು ವರ್ಷ ಕೊಳೆಯದೆ ಉಳಿದೋಗ್ತದೆ. ತುಂಬ ಜನಕ್ಕೆ ಗೊತ್ತಿರಲ್ಲ ಇದು. ನಾನು ಈ ಕೊಳೆದೇ ಇರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನ ಎತ್ತೋಗಬಾರ್ದು ಅಂತ ನಾನು ಮನವಿ ಮಾಡ್ತೀನಿ. ಮುಂದೆ ನಮ್ಮ ತಲೆಮಾರುಗಳು ನೋಡಬೇಕು, ನನ್ನ ಮಗ ಬಂದು ನೋಡಬೇಕು ಇಲ್ಲೆಲ್ಲ. ನಾನು ಬಂದ ನೋಡಿದಾಗ ಎಷ್ಟು ಶುದ್ಧವಾಗಿತ್ತೋ, ನಾವು ಹೆಂಗೆ ಫೀಲ್ ಆಗಿದ್ವೋ ಅವ್ನ ಫೀಲ್ ಅವನಿಗೂ ಕೊಡಬೇಕು. ಇದು ನಮ್ಮ ಜವಾಬ್ದಾರಿ. ನಮ್ಮ ಮಕ್ಕಳು ಕೂಡ ಬಂದು ನೋಡಿದಾಗ ಅವರು ಫೀಲ್ ಆಗಬೇಕು. ನಮ್ಮ ಹಿಂದಿನ ತಲೆಮಾರಿನವರು ಪ್ರಕೃತಿಯನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿರ್ತಾರೆ. ಅವಾಗ ಇಷ್ಟೊಂದು ಕೊಳೆ ಇರ್ತಿರ್ಲಿಲ್ಲ. ಗಿಡ, ಮರ, ಕಾಡು, ನದಿ, ಪ್ರತಿಯೊಂದು ಊರುಗಳಲ್ಲೂ ಹಳ್ಳದ ತುಂಬ ನೀರು ಹರಿತಿದ್ವು, ಹಳ್ಳದ ತುಂಬ ಮರಳಿರ್ತಿತ್ತು. ನಮ್ಮ ಬಾಲ್ಯದಲ್ಲೇ ಕೂಡ ಹಳ್ಳದಲ್ಲಿ ಎಷ್ಟೊಂದು ಮರಳಿರ್ತಿತ್ತು ಅಂದರೆ, ನಾವು ಒಂದ್ಸಲಿ ಒಂದು ಮಳೆ ಬಂದರೆ 1 ತಿಂಗಳು ಹಳ್ಳದಲ್ಲಿ ತೇವಾಂಶ ಇರ್ತಿತ್ತು. ಆದರೆ ಈಗ ಹಳ್ಳಗಳಲ್ಲಿ ಮರಳು ಅನ್ನೋದಿಲ್ಲ. ಆ ಮರಳಲ್ಲಿ ನಾವು ಎಷ್ಟೊಂದು ಆಟ ಆಡಿದ್ವಿ. ನಮ್ಮ ಮಕ್ಳಿಗೆ ಒಂದು ಇದೇ ಇಲ್ಲ, ಆ ಭಾಗ್ಯನೇ ಇಲ್ಲ. ಬಸವರಾಜಪ್ಪರ ಎಲ್ಗೋದ್ರು? ಬಸವರಾಜ ಹೆಸರು ಹೇಳಿ, ಏನು ರಾಮನ ಹೆಸರು ಹೇಳಿ ಕಲ್ಲು ಹಾಕ್ತೀನಿ ಸಮುದ್ರಕ್ಕೆ ಅಂತಲ್ಲ. ಈಗೇನು ಸೀತಾಮಾತೆ ಶ್ರೀಲಂಕಾದಲ್ಲಿ ಇಲ್ಲಿ ಹೇಳ್ರಿ, ಎಲ್ರಿ ಬಿಡಿಸತ್ತಾರೆ ಹಾಕಸ್ರಿ ಮತ್ತೆ ಅವ್ರ ತಾಗಿ. ಬನ್ನಿ ಸಿನಪ್ಪ, ಸಮುದ್ರ ತೀರದಲ್ಲಿ ವಾಕ್ ಮಾಡೋಣ. ಜಾಸ್ತಿ ಒಳಗೆ ಹೋಗ್ಬೇಡ್ರಿ, ಬರ್ರಿ ಇತ್ತ ಎಳ್ಕೊಂಡು ಹೋದತ್ತು ಇತ್ಲೆ ಬರ್ರಿ.
ಬರ್ರಿ ಎಳ್ಕೊಂಡು ಹೋದ ತಿಕ್ಲೆ ಬರ್ರಿ. ತುಂಬ ಒಳ್ಳೊಳ್ಳೆ ಪ್ರವಾಸ ಸ್ಥಳಕ್ಕೆ ಹೋದಾಗೆಲ್ಲ ನನಗೆ ನಮ್ಮ ಕಂದನ್ ಕರ್ಕೊಂಬರ್ಬೇಕು, ನಮ್ಮ ಚರಿತನ್ ಕರ್ಕೊಂಬರ್ಬೇಕು ಅಂತ ಆಸೆ ಆಗ್ತದೆ. ಇವತ್ತು ಈ ರಾಮೇಶ್ವರಂ ಬೀಚಲ್ಲಿ ಆ ಸಮುದ್ರದ ಮರಳಿ ತೀರದಲ್ಲಿ ನನ್ನ ಮಗನ ತುಂಬ ಮಿಸ್ ಮಾಡ್ಕೊಂತಿದ್ದೀನಿ. ಅವನನ್ನು ಕರ್ಕೊಂಬರ್ಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅವನ ಜೊತೆಗೆ ಖಂಡಿತ ಬಂದು ಈ ಸಮುದ್ರದಲ್ಲಿ ಈಜಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ಈ ಮರಳಿನ ಮೇಲೆ ನನ್ನ ಮಗನ ಹೆಸರು ಬರೀತೀನಿ ನಾನು. ನೀನು ಅದನ್ನ ವಿಡಿಯೋ ಮಾಡಮ್ಮ. ನೋಡಪ್ಪ ಕಂದ, ನಿನ್ನ ಹೆಸರು ಬರೀತಿದ್ದೀನಿ ಮರಳಿನ ಮೇಲೆ. ಈ ಕಡೆಯಿಂದ ಬಾ, ಈಗ ಇಲ್ಲಿಂದ ಬಂದು ವಿಡಿಯೋ ಮಾಡು. ಆಡ್ಸ್ಕೊಂಡು ಹೋಗ್ಬೇಕು ಇವಾಗ. ಓದುವಾಗಲಿ ಬರಮ್ಮ. ಚಾರಿತಾ ನನ್ನ ಕಂದ, ಕಂದ ಇಲ್ಲಿ ನೋಡು. ಚರಿತಾ, ಚರಿತಾ ಇಲ್ಲಿ ನೋಡು. ರಾಮೇಶ್ವರಂ ಧನುಷ್ಕೋಡಿ ರಾಮಸೇತು ಬೀಚ್ನಲ್ಲಿ ನಿನ್ನ ಹೆಸರು ಬರ್ತಿದ್ದೀನಿ ಕಣೋ. ಇನ್ನೊಂದಿನ ಕರ್ಕೊಂಬರ್ತೀನಿ. ಈ ಸಮುದ್ರ ತೀರದಲ್ಲಿ ನಿನ್ನ ಹೆಸರು ಬರ್ತಿದ್ದೀನಿ. ನೀನು ಬರೋಕ್ಕಾಗದೇ ಇದ್ರು ಕೂಡ, ನಾನು ನಿಮ್ಮ ಜೊತೆ ಬರೋಕ್ಕಾಗದೇ ಇದ್ರು ಕೂಡ ಈ ಧನುಷ್ಕೋಡಿ ಬೀಚಲ್ಲಿ ಈ ಬಲಗಡೆ ಇರ್ತಕ್ಕಂಥ ಮರಳಿನ ಸಮುದ್ರ ತೀರದಲ್ಲಿ ನಿನ್ನ ಹೆಸರು ಬರ್ತಿದ್ದೀನಿ. ನೀನು ಇನ್ನೊಂದ್ಸಲಿ ಬಂದು ನನ್ನ ಹೆಸರು ಬರೆದು ಈ ಸಮುದ್ರ ತೀರದಲ್ಲಿ ನನ್ನ ಮಗನೇ ನನ್ನ ಋಣ ತೀರಿಸ್ಬೇಕಲ್ಲೇ ನೀನೊಬ್ಬ ಬಡ್ಡಿ ಮಗನೇ ಹೇಳಿದ್ದೀನಿ. ಹಾಂ, ನಮ್ಮದು ಇದೇ ಗುಂಡ್ಕಲ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಕೋರ ಹೋಬಳಿ, ಓಬಳಾಪುರ ಪೋಸ್ಟ್, ಚಿಕ್ಕದೊಡ್ಡಗೆರೆ ಗ್ರಾಮ ಪಂಚಾಯಿತಿ. ನಮ್ಮ ತಾಯಿ ಹೆಸರು ಸಣ್ಣಮ್ಮ. ನಮ್ಮ ತಂದೆಯರಿಲ್ಲ, ತೀರೋ ಇದ್ದಾರೆ. ಅವರ ಹೆಸರು ವೆಂಕಟಾಚಲಯ್ಯ. ನಾವು ಶ್ರೀನಿವಾಸ ಮನೆಯವರ ಹೆಸರು ಗಾಯತ್ರಿ. ನನ್ನ ಮಕ್ಕಳ ಹೆಸರು ಮೋನಿಶಾ ದುಂಬಿ. ಈಗ ನನ್ನ ಮಗಳ ಬರ್ತಡೇ 29ಕ್ಕಿದೆ. ಈ ತಿಂಗಳು 29ಕ್ಕೆ ಚಿಕ್ಕಮಗಳೂರು. ಹಾಂ, ಇರು 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 ಮಾಡ್ತೀನಿ. ಸಿನಪರೆ ಮುಗೀತು. ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ನಾನು ನೋಡ್ತೀನಿ ಅಂತ ಗೊತ್ತಿರಲಿಲ್ಲ. ಹಾಂ, ನಿಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸು. ಇದ್ರಲ್ಲಿ ಏನಿದೆ ಸಿನಪರೆ, ಎಲ್ಲರೂ ಜೊತೆಗೆ ಬಂದಿದ್ದೀವಿ, ಜೊತೆಗೆ ಎಂಜಾಯ್ ಮಾಡಿದ್ದೀವಿ. ಇದ್ರಲ್ಲಿ ಯಾರ್ದೇನು ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಇಲ್ಲ, ಯಾರ್ದು ಹೆಚ್ಚು ಯಾರ್ದು ಕಡಿಮೆ ಏನಿಲ್ಲ. ಎಲ್ಲ ಈಕ್ವಲ್ ಆಗೇ ಇದ್ದೀವಿ. ಹೌದು, ತುಂಬಾ ಖುಷಿ ಆಯ್ತು, ಸಂತೋಷ ಆಯ್ತು. ನನ್ನ ತುಂಬಾ ಥ್ಯಾಂಕ್ಸ್. ಯಾರೇ ತಂದೆ ತಾಯಿಗಳು ನಿಮ್ಮ ಮಕ್ಕಳು ದೇಶ ಸುತ್ತ ಹೊರಟ್ರೆ, ಪ್ರವಾಸ ಹೊರಟ ಹೊರಟ್ರೆ, ದಯಮಾಡಿ ತಡಿಬೇಡ್ರಿ, ಅವ್ರನ್ನ ಬಿಡಿ. ಮಕ್ಕಳು ಮಕ್ಕಳನ್ನ ಬಿಡಿ ಹೊರಗಡೆ ಸುತ್ತಾಡ್ಕೊಂಡ್ ಬಂದ್ರಿ. ಅವಾಗ್ಲೇ ಮಕ್ಕಳು ದೇಶ ಕಲಿಯೋದು, ಮಕ್ಕಳು ಪ್ರಬುದ್ಧರಾಗೋದು. ನೀವು ಮನೇಲೆ ಕಟ್ಟಾಕೊಂಡು ಬೆಳೆಸಿದ್ರೆ ಖಂಡಿತ ಆಗಲ್ಲ. ನಾನು ನಮ್ಮ ಜೊತೆ ಟ್ರಿಪ್ ಬಂದಿರತಕ್ಕಂಥ ನಮ್ಮ ಮಾವವ್ರನ್ನ ಸರಿಯಾಗಿ ನಿಮ್ಗೆಲ್ಲ ಪರಿಚಯ ಮಾಡ್ಕೊಡ್ಲಿಲ್ಲ. ನಮ್ಮ ಮಾವವ್ರನ್ನ ಪರಿಚಯ ಮಾಡ್ಕೊಡ್ಬೇಕು. ಇವರು ನಮ್ಮ ಮಾವವರು, ನಮ್ಮ ತಾಯಿ, ನಮ್ಮಮ್ಮ ಜಯಮಾರಲ್ಲ ಅವ್ರ ತಮ್ಮ. ಇವರು ಎಷ್ಟು ಮಾಮ ಓದಿರೋದು ನೀನು? ನಾನು ಹೈಸ್ಕೂಲ್ ಹೈಸ್ಕೂಲ್ಗೆ 8ನೇ ಕ್ಲಾಸ್ವರೆಗೂ ಹೋಗಿದ್ದಾರೆ ಆಗಿನ ಕಾಲದಲ್ಲಿ. ಆದರೆ ಅವರು ಹೈಸ್ಕೂಲ್ ಅಷ್ಟೇ ಅಲ್ಲ, ಒಬ್ಬ ಇರಬೇಕಾದಂಥ ನಾಲೆಡ್ಜ್ ಇದೆ. ಬಹಳ ಗಹನವಾಗಿ ಆಲೋಚನೆ ಮಾಡ್ತಾರೆ, ವಿಚಾರವಂತರು, ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ರಾಮಾಯಣ ಮಹಾಭಾರತ ಅಂತ ಕಥೆಗಳನ್ನ, ನೀತಿ ಕಥೆಗಳನ್ನ, ಲಾವಣಿಗಳನ್ನ, ವಚನಗಳನ್ನ ಇವೆಲ್ಲ ತಿಳ್ಕೊಂಡು ಜೀವನವನ್ನ ಬಹಳ ಗಹನವಾಗಿ ಆಲೋಚನೆ ಮಾಡ್ತಿರ್ತಾರೆ, ತುಂಬ ಡೀಪಾಗಿ ಆಲೋಚನೆ ಮಾಡ್ತಿರ್ತಾರೆ. ನಾನು ಇವ್ರ ಜೊತೆ ಎಷ್ಟೋ ಸಲ ಜೀವನ ಅಂದ್ರೇನು, ಈ ನಮ್ಮ ಅಸ್ತಿತ್ವ ಅಂದ್ರೇನು, ನಮ್ಮ ಅಸ್ತಿತ್ವಕ್ಕೆ ಏನು ಬೆಲೆ, ದೇವರು ದಿಂಡ್ರು, ಇಂಥ ವಿಚಾರಗಳನ್ನ, ದೇವ್ರು ಅಂದ್ರೇನು, ನಮ್ಮ ಅಸ್ತಿತ್ವದಲ್ಲಿ ದೇವ್ರ ಪಾತ್ರ ಏನು, ಇಂಥವನ್ನೆಲ್ಲ ನಾನು ಬಹಳ ಇವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಇವ್ರು ಚರ್ಚೆ ಮಾಡಿದಾಗೆಲ್ಲ ನನಗೆ ಯಾವತ್ತೂ ಬೋರ್ ಅನಿಸಿಲ್ಲ. ನನಗೆ ಇವ್ರಿಗೂ ಆಪೋಸಿಟ್ಟು.
ನಾನು ವಿರುದ್ಧವಾಗಿ ಮಾತಾಡ್ತೀನಿ, ಇವರೊಂದು ವಿರುದ್ಧವಾಗಿ ಮಾತಾಡ್ತಾರೆ. ಬಟ್ ನಮ್ಮಿಬ್ಬರ ಮಧ್ಯೆ ಚರ್ಚೆ ಯಾವಾಗಲೂ ಬಹಳ ಸುಂದರವಾಗಿರ್ತದೆ. ನಮ್ಮ ಮಾಮ ಯಾವುದೋ ಒಂದು ಮೂಢನಂಬಿಕೆ ಬಗ್ಗೆ ಮಾತಾಡ್ತಿರ್ತಾರೆ, ನಾನು ಅವ್ರನ್ನ ಟೀಕೆ ಮಾಡ್ತೀನಿ. ಮಗನೇ ನೀ ಏನು ಗೊತ್ತಲ್ಲ ನಿನಗೆ, ಹಂಗಲೆ ಹಿಂಗಲೆ ಅಂತ ಬೈತಿರ್ತಾರೆ. ಆದರೆ ಅವ್ರ ಮಾತುಗಳಲ್ಲಿ ಭಾಳ ವಿಚಾರ ಇರ್ತದೆ. ಹಂಗಾಗಿ ನಾನು ಇಂಥ ವಿಚಾರವಂತರನ್ನ ತಿಳ್ಕೊಂಡಿರ್ತಕ್ಕಂಥ ಜನಗಳ ಜೊತೆ ಮಾತಾಡೋದಕ್ಕೆ ನನಗೆ ಭಾಳ ಇಷ್ಟ ಆಗ್ತದೆ. ಹಂಗಾಗಿ ನಮ್ಮ ಮಾವವ್ರನ್ನ ನಾನು ಇದೇ ಕಾರಣಕ್ಕೆ ಟ್ರಿಪ್ ಕರ್ಕೊಂಡು ಹೋದೆ. ಮೊದಲನೇ ಸಲ ಎಲ್ಲಿಗೆ ಹೋಗಿದ್ವಿ ಮಾಮ ನೀವು? ಮಂಗಳೂರಿಗೆಲ್ಲ ಬಂದಿದ್ದು ನನ್ನ ಜೊತೆಗೆ? ಹೌದು, ನಾವು ಒಂದ್ಸಲಿ ಧರ್ಮಸ್ಥಳ, ಉಡುಪಿ, ಮಂಗಳೂರು ರೋಡಲ್ಲಿ ಹೋಗಿ ಫಸ್ಟ್ ಟೈಮ್ ನಮ್ಮ ಮಾಮನ್ನ ವಿಮಾನದಲ್ಲಿ ಕರ್ಕೊಂಬಂದೆ ನಮ್ಮ ಅಮ್ಮನ ಜೊತೆಗೆ. ಎರಡನೇ ಸಲ ದೆಹಲಿ ಕರ್ಕೊಂಡೋಗಿ ಕಾಶಿ ತೋರಿಸೋಣ, ಗಂಗಾ ನದಿ ತೋರಿಸೋಣ ಅಂತಂದ್ಬಿಟ್ಟು ನಮ್ಮ ಮಾವ ಎಷ್ಟೊಂದು ಆಲೋಚನೆ ಮಾಡ್ತಕ್ಕಂಥ ಡೀಪ್ ಆಲೋಚನೆ ವ್ಯಕ್ತಿ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ. ಗಂಗಾ ನದಿ ತೀರದಲ್ಲಿ ಕಾಶಿಲಿ ಹರಿಶ್ಚಂದ್ರ ಘಾಟ್ ಇದೆಯಲ್ಲ, ಅಲ್ಲಿ ದಿನಕ್ಕೆ ಏನಿಲ್ಲ ಅಂತಂದ್ರು ಯಾವುದೇ ಟೈಮಲ್ಲಿ ಹೋದ್ರೂ ಒಂದು 15ರಿಂದ 20 ಡೆಡ್ ಬಾಡಿಗಳನ್ನ ಸುಡ್ತಾ ಇರ್ತಾರೆ, ಕ್ರಿಮೇಷನ್ ಮಾಡ್ತಿರ್ತಾರೆ. ಸುಟ್ಟು ಅದನ್ನ ಇದು ಮಾಡಕ್ಕೆ, ಮುಕ್ತಿ ಕೊಡೋಕ್ಕೆ. ಬಂದ್ರೆ ಬರಲಿ, ಇರಲಿ ಸಿನಪ್ಪ, ಒಂದು 10 ನಿಮಿಷ ವೇಟ್ ಮಾಡೋಣ. ಅಂಥ ಸಂದರ್ಭದಲ್ಲಿ ಅದು ನಮಗೆ ಎಷ್ಟೊಂದು ಮನಸ್ಸಿಗೆ ಡೀಪಾಗಿ ನಮಗೆ ತಟ್ಟುತ್ತೆ ಅಂದರೆ, ನಶ್ವರ ಜೀವನ ಇಷ್ಟೇನಾ ನೋಡು, ಈ ಮನುಷ್ಯ ಅರ್ಧ ಸುಟ್ಟೋಗಿರ್ತಾನೆ, ಅವ್ನ ಹಣ ಅರ್ಧ ಸುರಿದಿರ್ತತೆ, ಆ ಪಕ್ಕದಾಗ ಸಂಬಂಧಿಕರು ಏನೇ ಭಾವನೆ ಇಲ್ದಂಗೆ ನಡ್ಕೊಂತಿರ್ತಾರೆ. ಕೂತ್ಕೊಂಡ್ಲಿ, ಇರ್ಮಮ್ಮ 2 ನಿಮಿಷ ನಾನು ಹೇಳ್ತೀನಿ ಒಂದು ಗಿರಕ್ಕೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಾವಂಗೆ ಅದೇನು ಅನ್ನಿಸ್ತೋ, ಭಾಳ ಡೀಪಾಗಿ ಟಚ್ ಆಯಿತು ಅನಿಸುತ್ತೆ. ನಾವು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಇವರು 3 ಸಲ ಬಿಡಿ ಸೇದ್ಕೊಂಡು ಹರಿಶ್ಚಂದ್ರ ಘಾಟ್ಗೆ ಹೋಗಿ ಬಂದಿದ್ರು ಅವತ್ತು. ನನಗೆ ಆವಾಗ ಅನ್ನಿಸ್ತು ನಮ್ಮ ಮಾವಂಗೆ ಏನೋ ಯೋಚನೆ ಬಂದಿದೆ, ಇದೆಲ್ಲ ನೋಡಿ ಭಾಳ ಫೀಲ್ ಆಗಿದ್ದಾರೆ, ಹಂಗಾಗಿ ಹರಿಶ್ಚಂದ್ರ ಘಾಟ್ಗೆ ಹೋಗಿದ್ದಾರೆ ಅಂತ. ಮಾವನೇ ಅಲ್ಲ, ನಾನು ಕೂಡ ಖುದ್ದಾಗಿ ಹೋಗಿ ಅಲ್ಲಿ ಹರಿಶ್ಚಂದ್ರ ಘಾಟಲ್ಲಿ ಹೆಣಗಳನ್ನ ಸುಡ್ತಕ್ಕಂಥದ್ದನ್ನು ತುಂಬ ಹೊತ್ತು ನೋಡ್ಕೊಂಡು ನಿಂತಿದ್ದೀನಿ. ಹೆಣ ಸುಡೋದು, ಆ ದೇಹ ಸುಟ್ಟು ಇದಾಗೋದು, ನಮ್ಮ ಜೀವನ ಎಷ್ಟು ನಶ್ವರ ಅಂತ ಅರ್ಥ ಆಗಬೇಕು ಅಂದರೆ, ಇಲ್ಲ ಇವಾಗ ಆ ಥರ ಏನು ಮಾಡ್ತಿಲ್ಲ, ಮೊದಲು ಮಾಡ್ತಿದ್ರು. ಈಗ ಪೂರ್ತಿ ಸುಟ್ಟು ಗಂಗಾ ನದಿಯನ್ನು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ ಅಭಿಯಾನ, ಗಂಗಾ ಅಭಿಯಾನ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಲ್ಲಿ. ನಾವು ಲಾಸ್ಟ್ ಟೈಮು ಅದು 7 ವರ್ಷದ ಮುಂಚೆ ಗಂಗಾ ನದಿ ವಾರಾಣಸಿ ನೋಡಿದ್ಕು ಈಗ ನೋಡಿದ್ಕು ಭಾಳ ವ್ಯತ್ಯಾಸ ಇದೆ, ಕ್ಲೀನ್ ಇದೆ. ಬಟ್ ಆದರೆ ಜೀವನ ಎಷ್ಟು ನಶ್ವರ ಅಂತ ಅರ್ಥ ಆಗ್ತದೆ ಆ ಹೆಣಗಳು ಸುಟ್ಟು. ನಾನು ತುಂಬ ಹೊತ್ತು ನೋಡ್ಕೊಂಡು ನಿಂತಿದ್ದೆ, ಈ ಮನುಷ್ಯ ಇಷ್ಟೊಂದು ಜೀವನ ಎಲ್ಲ ಮಾಡಿ ಸತ್ತೋಗಿದ್ದಾನೆ, ಈಗ ಬೆಂಕಿ ಎತ್ಕೊಂಡು ಉರಿತಿದೆ, ಸುಡ್ತಾ ಇದೆ, ಏನು ಇಲ್ದಂಗೆ ನಿರ್ಜೀವವಾಗಿ ಬಿದ್ದೋಗಿದ್ದಾನೆ. ನಮ್ಮದು ಕೂಡ ಜೀವನ ಇಷ್ಟೇ ಅಲ್ವಾ ಕೊನೆಗೆ ಅಂತಕ್ಕಂಥ ಏನೇನೋ ದೊಡ್ಡ ಆಲೋಚನೆಗಳು, ನಶ್ವರ ಆಲೋಚನೆಗಳು ಬರ್ತಿರ್ತವೆ. ಹಂಗಾಗಿ ನಮ್ಮ ಮಾವಂಗೆ ಈಗ ನಮ್ಮ ಸ್ನೇಹಿತರು ಹೊರಟಿದ್ದಾರೆ ಕಾರಲ್ಲಿ, ನಾನು ಇನ್ನು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಓಡಿಸ್ಕೊಂಬಂದ್ಬಿಡ್ತಾನೆ ನಮ್ಮ ಡ್ರೈವರ್ ದೇವರಾಜಣ್ಣ, ಹೊಡೆದ್ಬಿಡ್ತಾನೆ ಬಂದು. ಹಂಗಾಗಿ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೊರಟ್ಬಿಡ್ತೀನಿ. ಬಟ್ಟೆ ಹೊರಟ್ಬಿಡ್ತೀನಿ. ಓಕೆ, ಮುಂದೆ ನೋಡಿ ಎಷ್ಟೊಂದು ಸುಂದರವಾದ ಬೀಚ್ ನೋಡಿ ಇದು. ಆ ಕಡೆ ಸಮುದ್ರ, ಈ ಕಡೆ ಸಮುದ್ರ, ಮಧ್ಯದಲ್ಲಿ ರಸ್ತೆ. ಈ ರಸ್ತೆಯಲ್ಲಿ ವಾಕ್ ಮಾಡೋದಂತ ಖುಷಿ ಇದೆಯಲ್ಲ, ಇದನ್ನ ಯಾರು ಮಿಸ್ ಮಾಡ್ಕೋಬೇಡಿ. ನಮ್ಮೊಬ್ರು ಸಹ ಪ್ರಯಾಣಿಕರು ಬಂದಿದ್ರು, ಬಹುಶಃ ಎಮೋಷ್ನಲ್ ಆಗಿ ವಾಕ್ ಮಾಡ್ಕೊಂಡು ಎತ್ತೋದ್ರು, ಹುಡ್ಕಾಡ್ತಿದ್ದೀವಿ, ಎಲ್ಲಿಗೋದ್ರು, ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಿಲ್ಲ. ಹಾಗಾಗಿ ಮುಂದಕ್ಕೆ ಏನಾದ್ರು ಹೋದ್ರ ಅಂತ ವಾಕ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಈ ದೃಶ್ಯ ನೋಡಿ, ಅಲ್ಲಿ ನೋಡಿ ಆ ಮೋಡ ಮತ್ತೆ ಸಮುದ್ರ ಎರಡು ಎಷ್ಟೊಂದು ಸೂಪರ್ ಕಾಂಬಿನೇಷನ್ ಕಾಣಿಸ್ತಿದೆ ನೋಡಿ ಆ ದೃಶ್ಯದಲ್ಲಿ. ಆಕ್ಚುಲಿ ನನ್ನ ಮೊಬೈಲ್ ಅಂತ ಸ್ಟ್ರಾಂಗ್ ಕ್ಯಾಮ್ರಾ ಏನಲ್ಲ, ಅದ್ಭುತವಾದ ಕ್ಯಾಮ್ರಾಗಳಿದ್ದಿದ್ರೆ ನಾನು ನಿಮಗೆ ತೋರಿಸ್ತಿದ್ದೆ, ಇನ್ನೂ ಚೆನ್ನಾಗಿ ಶೂಟ್ ಮಾಡ್ಕೊಂಡ್ಬಂದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಸಮುದ್ರ ತೀರದಲ್ಲಿ ಆ ಸಮುದ್ರಕ್ಕೂ ಆ ಮೋಡಕ್ಕೂ ಏನು ಒಳ್ಳೆ ಕಾಂಬಿನೇಷನ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಿದೆ. ಆ ಸಮುದ್ರ ಲೈನ್ ಕಾಣಿಸ್ತಿದೆಯಲ್ಲ, ಲೈನು ಆ ಕೊನೆಯ ದಿಗಂತದ ಲೈನ್ ಕಾಣಿಸ್ತಿದೆಯಲ್ಲ, ಆ ಬಾರ್ಡ್ರಲ್ಲಿ ಮೋಡ ನೋಡ್ರಿ ಎಷ್ಟೊಂದು ಅದ್ಭುತವಾಗಿ ಮ್ಯಾಚ್ ಆಗಿದೆ. ಅಲ್ಲಿ ಒಂದೊಂದು ದೃಶ್ಯನೂ ಬಹಳ ಅದ್ಭುತವಾಗಿದೆ. ಅಲ್ಲಿ ಮೀನುಗಾರರ ದೋಣಿಲಿ ಬೆಳಗ್ಗೆ ಮೀನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಸಮುದ್ರನ ನಂಬ್ಕೊಂಡು ಎಷ್ಟೊಂದು ಜನ ಬದುಕಿದಾರಪ್ಪ ಅನ್ಸುತ್ತೆ. ಕೆಲವರು ಎಷ್ಟೋ ಖರ್ಚಾಗ್ಬಿಡುತ್ತೆ, ಲಕ್ಷಾಂತರ ಖರ್ಚಾಗ್ಬಿಡುತ್ತೆ, ಎಷ್ಟೋ ಸಾವಿರ ಬೇಕಾಗುತ್ತೆ ಅಂತಾರೆ. ನಾವು ಈಗ ಮಾಡಿರ್ತಕ್ಕಂಥ ಟ್ರಿಪ್ಪು, ಖರ್ಚಿನ ಬಗ್ಗೆ ಹೇಳ್ತೀನಿ, ನಾವು ಮಾಡಿರ್ತಕ್ಕಂಥ ಟ್ರಿಪ್ಪು ಈ ಸಾರಿ ಸ್ವಲ್ಪ ದುಬಾರಿ ಆಯಿತು. ನಮ್ಮ ಲೆವೆಲಿಗೆ ದುಬಾರಿ. ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಕೊಚ್ಚಿನ್ಗೆ ಫ್ಲೈಟ್ ಬುಕ್ ಮಾಡಿಕೊಂಡು ಕೊಚ್ಚಿನಲ್ಲಿ ಇಳಿದು ಅಲ್ಲಿಂದ ಓಡಾಡೋದಕ್ಕೆಲ್ಲ ನನ್ನ ಸ್ನೇಹಿತನ ಇನೋವಾ ಕಾರ್ ಮಾಡ್ಕೊಂಡಿದ್ದೀವಿ. ನಾವು ಸಾಮಾನ್ಯಕ್ಕಿಂತ ದುಬಾರಿ ಟ್ರಿಪ್ ನಾನು ಮಾಡೋದಿಲ್ಲ, ಯಾರಿಗೂ ರೆಕಮೆಂಡ್ ಕೂಡ ಮಾಡೋದಿಲ್ಲ. ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ದೇಶವನ್ನು ಸುತ್ತಬೋದು. ಸುತ್ತೋದಕ್ಕಿರ್ತಕ್ಕಂಥ ಬೆಸ್ಟ್ ಮಾರ್ಗ ಅಂದರೆ ರೈಲುಗಳು. ನಾವು ಇಲ್ಲಿಂದ ದೆಹಲಿಗೆ ಹೋಗ್ಬೇಕು ಅಂದ್ರೂ ಬರೀ 890-900 ರೂಪಾಯಿ ಸಮಥಿಂಗಲ್ಲಿ ಸ್ಲೀಪರ್ ಒಂದು ಟಿಕೆಟ್ ಸಿಕ್ಬಿಡುತ್ತೆ. ಒಂದೇ 1,000 ರೂಪಾಯಲ್ಲಿ ಅಥವಾ ಮ್ಯಾಕ್ಸಿಮಮ್
2,000 ರೂಪಾಯಲ್ಲಿ 2,000 ರೂಪಾಯಲ್ಲಿ ಕನ್ಯಾಕುಮಾರಿಯಿಂದ ನಾವು ಕಾಶ್ಮೀರಕ್ಕೆ ಹೋಗಿ ತಲುಪಿಬಿಡ್ಬೋದು. ರೈಲಲ್ಲಿ ಕರೆಕ್ಟಾಗಿ ಟಿಕೆಟ್ ಬುಕ್ ಮಾಡಿಕೊಂಡ್ರೆ 2,000 ರೂಪಾಯಿ ಖರ್ಚಲ್ಲಿ ಕನ್ಯಾಕುಮಾರಿಯಿಂದ ಹೊರಟು ಕಾಶ್ಮೀರಕ್ಕೆ ಹೋಗಿ ಇಳಿಬೋದು. ದೇಶ ಸುತ್ತದೇನು ಅಂತ ಖರ್ಚಿನ ಇದೆಲ್ಲ ಪ್ಲಾನಿಂಗ್ ಇರಬೇಕಷ್ಟೇ. ಪ್ಲಾನಿಂಗ್ ಇರಬೇಕು, ಸಿಂಪಲ್ ಆಗಿ ಬರಬೇಕು. ಸಿಂಪಲ್ ಆಗಿ ಬದುಕೋದಾದ್ರೆ ದೇಶ ಸುತ್ತೋದು ಬಹಳ ಮಜಾ ಕೊಡುತ್ತೆ. ಎಲ್ಲೋ ಒಂದು ಸ್ಲೀಪರ್ ಟ್ರೈನ್ ಮಾಡ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಅಲ್ಲಿ ಇಡ್ಕೊಳ್ಳಿ. ಲೋಕಲ್ ಆಗಿ ಒಂದು ಆಟೋದಲ್ಲೋ ಬಸ್ಸಲ್ಲೋ ಓಡಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ರೈಲ್ ಹತ್ಕೊಳ್ಳಿ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರೈಲ್ ಹತ್ಕೊಂಡು ಹೋಗ್ರಿ. ಬೇಕಾದಷ್ಟು ನಾನು ಈ ವಿಚಾರ ನಿಮ್ಮ ಸ್ನೇಹಿತರಿಗೆ ಹೇಳಿದ್ದೆ, ನಿಮಗೆ ನೆಟ್ಟಲ್ಲಿ ಹೇಳ್ತಿದ್ದೀನಿ. ನಾನು ನಮ್ಮ ಸ್ನೇಹಿತರು ಕುಂಬಿ ಧರ್ಮೇಂದ್ರಪ್ಪ ಅವರು ಜೊತೆ ಒಂದ್ಸಲ ನೇಪಾಳ ದೇಶದ ಟ್ರಿಪ್ ಮಾಡಿದೆ. ತುಂಬ ಜನ ನಂಬೋದೇ ಇಲ್ಲ, ನಾನು ಸತ್ಯ ಹೇಳ್ತಿದ್ದೀನಿ. ನಾವು ನೇಪಾಳಕ್ಕೆ ಹೋಗಿ ನೇಪಾಳಕ್ಕೆ ಹೋಗೋಕ್ಕಿಂತ ಮುಂಚೆ ಗೋರಖ್ಪುರ್ಗೆ, ಬೆಂಗಳೂರಿಂದ ಯಶವಂತಪುರದಿಂದ ಗೋರಖ್ಪುರ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹೋಗಿ ಗೋರಖ್ಪುರದಲ್ಲಿ ಇಳಿದು ಗೋರಖ್ಪುರದಲ್ಲಿ ನಮ್ಮ ಗೋರಖನಾಥ ಆಶ್ರಮದಲ್ಲಿ ಉಳ್ಕೊಂಡಿದ್ವಿ. ನಮ್ಮ CM ಯೋಗಿ ಆದಿತ್ಯನಾಥ್ ಅವರು ಇದ್ದಾರಲ್ಲ, ಅವರು ಆ ಗೋರಖನಾಥ ಆಶ್ರಮದಲ್ಲಿರ್ತಕ್ಕಂಥ ಸನ್ಯಾಸಿಗಳವರು. ಅವರ ಆಶ್ರಮದ ಮೂಲ ಅದು ಅವ್ರದ್ದು. ಅವರ ಆಶ್ರಮದಲ್ಲಿ ಉಳ್ಕೊಂಡು ಅಲ್ಲಿಂದ ಇದ್ದು ಗೌರ್ಮೆಂಟ್ ಬಸ್ಸಲ್ಲಿ ನೇಪಾಳದ ಬಾರ್ಡ್ರಿಗೆ ಹೋಗಿ, ಅಲ್ಲಿಂದ 90 ಕಿಲೋಮೀಟರ್ ಸಮಥಿಂಗ್ ಆಗುತ್ತೆ ಬಾರ್ಡ್ರಿಗೆ ಹೋಗಿ, ಅಲ್ಲಿಂದ ನೇಪಾಳಕ್ಕೆ ಎಂಟ್ರಿ ಆಗಿ, ಅಲ್ಲಿಂದ ಲುಂಬಿಣಿಗೆ ಹೋಗಿ, ಗೌತಮ ಬುದ್ಧ ಹುಟ್ಟಿದಂಥ ಪ್ಲೇಸ್ ಲುಂಬಿಣಿಯಿಂದ ನೋಡ್ಕೊಂಡ್ಬಂದು ವಾಪಸ್ ಬಂದು ಪೋಖ್ರಾಗೆ ಹೋಗಿ, ಪೋಖ್ರಾ ನೇಪಾಳದಲ್ಲಿ ಬಹಳ ಹಿಲ್ ಸ್ಟೇಷನ್, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹಿಲ್ ಸ್ಟೇಷನ್ಗೆ ಹೋಗಿ ಅಲ್ಲ ಅಲ್ಟ್ ಆಗಿ, ಅಲ್ಲಿಂದ ಕಠ್ಮಂಡುಗೆ ಹೋಗಿ ಕಠ್ಮಂಡು ನೋಡಿಕೊಂಡು, ಕಠ್ಮಂಡುಲಿ ಪಶುಪತಿನಾಥ ಟೆಂಪಲು ಇನ್ನೂ ಸುಮಾರು ಪ್ಲೇಸಸ್ ನೋಡಿಕೊಂಡು ವಾಪಸ್ಸು ಬಿಹಾರಕ್ಕೆ ಬಂದು, ಅಲ್ಲಿಂದ ಬಿಹಾರದಲ್ಲಿ ನಳಂದ ಯೂನಿವರ್ಸಿಟಿ ನೋಡಿಕೊಂಡು, ಪಾಟ್ನಾ, ನಳಂದ ಇವೆಲ್ಲ ನೋಡಿಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ಇಲ್ಲಿ ಇರ್ತಾರೆ. ನಾವು ನೋಡ್ಕೊಂಡು ಹೋಗೋಣ ಅಂತ ನಾನು ಇರ್ಲಿ ಅಂತ ನೋಡ್ಕೊಂಡ್ ಬರ್ತಾ ಇದ್ದೀನಿ. ನೋಡಿ ಹೋಗ್ತಾ ಇರ್ರಿ. ಏನ್ ಹೇಳ್ತಿದ್ದೆ, ನೇಪಾಳಕ್ಕೆ ಹೋಗಿ ವಾಪಸ್ ಬರ್ತಾ ನಳಂದ ಯೂನಿವರ್ಸಿಟಿ ನೋಡ್ಕೊಂಡು, ನಳಂದ ಪಾಟ್ನಾಗೆ ಬಂದು, ಪಾಟ್ನಾಯಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ವಾಪಸ್ ಕೊರಟಗೆರೆಗೆ ಬಂದಿದ್ದೀವಿ. ಕೇವಲ ನಮ್ಗಾಗಿದ್ದು ಕೇವಲ 5,000 ಅಷ್ಟೇ. 5,000 ರೂಪಾಯಿಗಳಲ್ಲಿ ಒಂದು ವಿದೇಶ ಪ್ರಯಾಣ ಮಾಡಿದ್ವಿ. ಈಗ ಸ್ವಲ್ಪ ರೇಟ್ ಎಲ್ಲ ಕಡೆ ರೇಟ್ ಜಾಸ್ತಿ ಆಗಿದೆ, ಸ್ವಲ್ಪ ಜಾಸ್ತಿ ಆಗ್ಬೋದು. ಅಷ್ಟು ಬಿಟ್ಟರೆ ನಮ್ಮ ಎಲ್ಲ ಖರ್ಚು, ಊಟ ತಿಂಡಿ, ನಮ್ಮ ಪ್ರಯಾಣದ ಖರ್ಚು, ರೈಲ್ವೆ ಟಿಕೆಟು, ನಮ್ಮ ಉಳ್ಕೊಂಡಿದ್ದಂಥ 1 ಕಡೆ 2 ಕಡೆ ರೂಮ್ ಮಾಡಿದಂಥ ಖರ್ಚು, ಇವೆಲ್ಲವೂ ಸೇರಿ ನಮಗೆ ಆಗಿದ್ದು 5,000. ನಾನೇನೋ ಪುರಾತನ ಕಾಲದ ಮಾತಾಡ್ತಿಲ್ಲ, ಕೆಲವೇ ವರ್ಷಗಳಿಂದ ನಾನು ನೇಪಾಳಕ್ಕೆ ಹೋಗಿದ್ದೆ. ಆಗ ಬಂದಂಥ ಖರ್ಚು 5,000. ಇದನ್ನು ಹೇಳಿದ್ರೆ ನಂಬೋದಿಲ್ಲ ಕೆಲವ್ರಿಗೆ. ಅಷ್ಟು ಸಾವಿರಕ್ಕೆ 5,000 ರೂಪಾಯಿಗೆ ಧರ್ಮಸ್ಥಳಕ್ಕೆ, ನಮ್ಮ ರಿಲೇಟಿವ್ ಒಬ್ಬರು ಹೇಳಿದ್ರು 5,000 ರೂಪಾಯಿಗೆ ಧರ್ಮಸ್ಥಳಕ್ಕೆ ಹೋಗಿ ಬರೋಕ್ಕಾಗಲ್ಲ, ನೇಪಾಳಕ್ಕೆ ಹೋಗಿದ್ದೀವಿ ಅಂದರೆ ಹೆಂಗೆ ನಂಬೋದು ಅಂತ. ಹೌದು, ನೀವು ಹೋಗೋ ರೀತಿಲಿ ಇರುತ್ತೆ ಅದು. ಅದನ್ನು ನಾನು ಮಾತಾಡ್ತಿದ್ದೀನಿ. ಯಾರು ಕಾಸ್ಟ್ ಎಫೆಕ್ಟಿವಲ್ಲಿ ಕಡಿಮೆ ಖರ್ಚಲ್ಲಿ ಟ್ರಿಪ್ ಮಾಡಬೇಕು ಅಂತ ಬಯಸ್ತಿರೋ ಅವ್ರಿಗೆ ನಾನು ಹೇಳೋದು, ಕಡಿಮೆ ಖರ್ಚಲ್ಲೂ ಟ್ರಿಪ್ ಮಾಡ್ಬೋದು, ಜಾಸ್ತಿ ಖರ್ಚಲ್ಲೂ ಟ್ರಿಪ್ ಮಾಡ್ಬೋದು. ಗುಂಪಲ್ಲಿ ಹೋಗ್ಬೇಡ್ರಿ. ಜಾಸ್ತಿ ಗುಂಪಲ್ಲಿ ಹೋದ್ರೆ ನಕರಗಳು ಜಾಸ್ತಿ. ಕೆಲವ್ರಿಗೆ ನನಗೆ ಈ ರೂಮ್ ಇಷ್ಟ ಆಗಲ್ಲ, ನನಗೆ ಇಲ್ಲಿ ಉಳ್ಕೊಳೋದು ಬೇಡ, ಬರೋದು ಬಂದಿದ್ದೀವಿ, ಎಂಜಾಯ್ ಮಾಡೋದು ಬೇಡವಾ, ಹಂಗೆ ಹಿಂಗೆ ಅಂತ ನಕರ ಮಾಡ್ತಿರ್ತಾರೆ. ಇನ್ನು ಕೆಲವ್ರಿಗೆ ಒಂದು ಪ್ಲೇಸ್ಗೆ ಇಷ್ಟ ಆಗಲ್ಲ. ನಮ್ಗೆ ಯಾವುದೋ ಒಂದು ಪ್ಲೇಸ್, ಒಂದು ಸಮುದ್ರ ತೀರನೋ, ಅದೊಂದು ದೇವಸ್ಥಾನನೋ ಪ್ಲೇಸ್ ನಿಮ್ಗೆ ಇಷ್ಟ ಆಗುತ್ತೆ, ಅಲ್ಲಿ ಇನ್ನೊಂದು ಗಂಟೆ ಕೂತ್ಕೋಬೇಕು ಅಂತ ನೀವು ಆಸೆ ಪಡ್ತೀರಾ. ಆದರೆ ಈ ಗುಂಪಲ್ಲಿ ಹೋಗಿರೋರು ಅದಕ್ಕೆ ಹೋಗೋಣ ಬರ್ರಿ ಅಂದ್ಬಿಡ್ತಾರೆ. ನಮಗೆ ಮನಸ್ಸು ಅಷ್ಟು ಇಷ್ಟ ಆಗಲ್ಲ. ಹಂಗಾಗಿ ನಿಮಗೆ ಅಡ್ಜಸ್ಟ್ ಆಗೋಂಥ ಸ್ನೇಹಿತರ ಜೊತೆಗೆ ಮಾತ್ರ ಹೋಗಿ. ಒಬ್ಬರೇ ಕೂಡ ದೇಶದ ಮೂಲೆಗೂ ಸೋಲೋ ಪ್ರಯಾಣಿಕರು ಒಂಟಿ ಪ್ರಯಾಣ ಮಾಡ್ಬೋದು. ಎಷ್ಟೋ ಜನ ಯೂಟ್ಯೂಬ್ ಟ್ರಾವೆಲರ್ಸ್ ಕೂಡ ಸಿಂಗಲ್ ಆಗಿ ಪ್ರಯಾಣ ಮಾಡಿ ಎಷ್ಟು ಚೆನ್ನಾಗಿ ಯೂಟ್ಯೂಬಲ್ಲಿ ಫೇಮಸ್ ಆಗಿದ್ದಾರೆ, ಎಷ್ಟೊಂದು ವಿಡಿಯೋಸ್ ಹಾಕ್ತಿರ್ತಾರೆ. ಹೆಣ್ಮಕ್ಳು ಕೂಡ ಸಿಂಗಲ್ ಆಗಿ ದೇಶದಾದ್ಯಂತ ಪ್ರಯಾಣ ಮಾಡ್ತಿರ್ತಾರೆ, ಫಾರಿನ್ಗೆಲ್ಲ ಹೋಗ್ತಿರ್ತಾರೆ. ನಮ್ಮ ಇಂಡಿಯಾದ ಹೆಣ್ಮಕ್ಳು ಎಷ್ಟೋ ವಿಡಿಯೋಸ್ ನೋಡಿದ್ದೀನಿ ನಾನು, ಹೆಮ್ಮೆ ಆಗುತ್ತೆ ಅವ್ರ ಬಗ್ಗೆ. ನನಗೂ ಸೋಲೋ ಪ್ರಯಾಣ ಮಾಡೋಕ್ಕೆ ಇಷ್ಟ, ಭಾಳ ಆಸೆ ಆಗುತ್ತೆ ಸೋಲೋ ಪ್ರಯಾಣ ಮಾಡೋಕ್ಕೆ. ಏನಂದರೆ ನಾನು ಕೆಲವೊಂದು ಸ್ನೇಹಿತರನ್ನ ಕಟ್ಕೊಂಡ್ಬಿಟ್ಟಿದ್ದೀನಿ. ಅವರು ನನಗೆ ಜೋತು ಬಿದ್ದುಬಿಟ್ಟಿದ್ದಾವೆ, ನಾನು ಅವ್ರಿಗೆ ಜೋತು ಬಿಟ್ಬಿಟ್ಟಿದ್ದೀನಿ. ದೊಡ್ಡಣ್ಣ ಯಾವುದೋ ಸಿನಿಮಾದಾಗ ಹೇಳ್ತಾನಲ್ಲ, ಈ ಬೇಕಪ್ ನನ್ನ ಮಗನಿಗೆ ನಾನು ಬಿಟ್ಟರೆ ಕತೆ ಇಲ್ಲ, ನನಗೆ ನನ್ನ ಮಗನ ಬಿಟ್ಟರೆ ಕತೆ ಇಲ್ಲ ಅಂತಕ್ಕಂಥ ಕ್ಲೋಸ್ ಫ್ರೆಂಡ್ಸ್ಗಳು. ಕೆಲವರು ನನ್ನ ಹಿರಿಯ ಸ್ನೇಹಿತರಿದ್ದಾರೆ. ಟ್ರಿಪ್ ಹೋದಾಗ ಅವ್ರನ್ನ ಬಿಟ್ಟು ಹೋಗೋದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಗುಂಪಲ್ಲಿ ಹೋಗ್ತೀನಿ ಅಷ್ಟೇ. ನನಗೂ ಸೋಲೋ ಪ್ರಯಾಣ ಮಾಡೋದು ಇಷ್ಟ. ಆದರೆ ಗುಂಪಲ್ಲಿ ಹೋದ್ರೆ ಅದೊಂದು ಮಜಾ ಇರುತ್ತೆ. ಕೆಲವೊಂದು ಕಡೆ ಊಟ ಸಿಗಲ್ಲ, ಕೆಲವೊಂದು ಕಡೆ ನೀರು ಸಿಗಲ್ಲ, ಕೆಲವೊಂದು ಕಡೆ ಆರೋಗ್ಯ ಕೆಟ್ಟೋಗುತ್ತೆ, ಹಸಿವಿರ್ತದೆ, ಅಡ್ಜಸ್ಟ್ ಮಾಡ್ಕೋಬೇಕು. ಅವೆಲ್ಲ ಮರ್ತೋಗ್ಬಿಡುತ್ತೆ. ನಾನು ಒಂದು ಹೊತ್ತು ಊಟ ಮಾಡಿಲ್ಲ ಅನ್ನೋದು ಮರ್ತೋಗ್ಬಿಡುತ್ತೆ. ಆದರೆ ಆ ಪ್ಲೇಸ್ ನೋಡಿದ್ದೀವಲ್ಲ ಅನ್ನೋದು ನನಗೆ ತುಂಬ ನೆನಪಿರ್ತದೆ. ಹಾಗಾಗಿ ಪ್ರಯಾಣಗಳನ್ನ ಮಾಡಿ, ನಾವು ಎಷ್ಟು ಪ್ರಯಾಣ ಮಾಡ್ತೀವೋ ಅಷ್ಟು ನಾವು ಪ್ರಬುದ್ಧರಾಗ್ತೀವಿ ಅಂತ ನಾನಂತೂ ಹೇಳ್ತೀನಿ.
ನನಗೆ ಯೋಚನೆ ಮಾಡ್ತಿರ್ತೀನಿ, ಹಿಂದಿನ ಕಾಲದಲ್ಲಿ ಅವನು ಯಾರಪ್ಪ, ಯುಯುನತ್ ಸಾಂಗ್ ಅಂತಕ್ಕಂಥ ಚೀನಿ ಪ್ರವಾಸಿಗ ಭಾರತಕ್ಕೆ ಬಂದಿದ್ದ. ಅವನು ಇಲ್ಲೆಲ್ಲ ನಡ್ಕೊಂಡು ಹೋಗಿ ನಳಂದ ಯೂನಿವರ್ಸಿಟಿಯಲ್ಲಿ ಹೋಗಿ ಅಲ್ಲೋಗಿ ಇಲ್ಲೋಗಿ ಅವನ್ನೆಲ್ಲ ಕಾಲ್ನಡಿಗೆಲ್ಲೇ ಪ್ರಯಾಣ ಮಾಡ್ತಿದ್ರೆ. ನೀವು ಚಿತ್ರ ನೋಡಿರ್ಬೋದು, ಯುಯುನತ್ ಸಾಂಗ್ ಚಿತ್ರ ಯಾವುದನ್ನ ಹಿಸ್ಟ್ರಿ ಬುಕ್ಗಳಲ್ಲಿ ನೋಡಿದ್ರೆ ಅವ್ನು ಹಿಂದ್ಗಡೆ ಒಂದು ಬ್ಯಾಗ್ ಥರ ತಗ್ಲಾಕೊಂಡು ಮೇಲೊಂದು ಛತ್ರಿ ಥರ ತಗ್ಲಾಕೊಂಡು ಅವನು ನಿಂತಿರೋ ಫೋಟೋ ಸಿಗುತ್ತೆ. ನಾನು ಅದನ್ನು ಯುಯುನತ್ ಸಾಂಗ್ನ ವ್ಯಕ್ತಿಯನ್ನು ಆ ಥರದ್ದೊಂದು ಇದಿಟ್ಕೊಂಡು ಕಾಲ್ನಡಿಗೆಯಲ್ಲಿ ನಡೆಯುವಂಥದ್ದನ್ನ ಇಮ್ಯಾಜಿನ್ ಮಾಡ್ಕೊತಿರ್ತೀನಿ. ಆಗಿನ ಕಾಲದಲ್ಲಿ ಈ ನೇಚರ್ ಇನ್ನೂ ಇಷ್ಟು ಚೆನ್ನಾಗಿತ್ತು, ಜನ ಇನ್ನೂ ತುಂಬ ಒಳ್ಳೆಯರಿದ್ರು. ಎಷ್ಟೊಂದು ಆತ ದೇಶ ಸುತ್ತಿ ಎಷ್ಟೊಂದು ಅನುಭವ ಪಡ್ಕೊಂಡು ಎಷ್ಟೊಂದು ಜ್ಞಾನ ಪಡ್ಕೊಂಡು ಸತ್ತೋಗಿರ್ಬೋದು ಅಂತ ನಾನು ಆತನ ಬಗ್ಗೆ ಆಲೋಚನೆ ಮಾಡ್ತಿರ್ತೀನಿ. ಜ್ಞಾನ ಜನ್ಮ ಸಿಗದೆ ಒಂದು, ಮತ್ತೆ ಇನ್ನೊಂದ್ಸಲಿ ಜನ್ಮ ಸಿಗ್ತದೆ, ಹಿಂದಿನ ಜನ್ಮ ಮುಂದಿನ ಜನ್ಮ ಅನ್ನೋದೆಲ್ಲ ನಂಬ್ಕೋಬೇಡಿ, ಬಕ್ವಾಸ್ ಅದೆಲ್ಲ. ಯಾವ ಹಿಂದಿನ ಜನ್ಮನೂ ಇರಲ್ಲ, ಮುಂದಿನ ಜನ್ಮನೂ ಇರಲ್ಲ. ಈ ಭೂಮಿಲಿ ಸಿಗೋದು ಒಂದೇ ಜನ್ಮ. ಬರೀ ಸಿನಪರ ಸಿಗ್ತಾರೆ, ಹೋಗೋಣ ಅಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಿರ್ಬೋದು. ಹಾಗಾಗಿ ನಂಬೇಡಿ, ಸಿಕ್ಕಿರೋದು ಒಂದೇ ಜನ್ಮ. ಹಾಯ್, ಸಿಕ್ಕಿರೋದು ಒಂದೇ ಜನ್ಮ. ಆಂಟಿಗೆ ಟಾಟಾ ಮಾಡಿದೆ, ಆಂಟಿ ಟಾಟಾ ಮಾಡ್ತು. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಹೇಳ್ತಿದ್ದ ಒಬ್ಬ ವ್ಯಕ್ತಿ, ಯುವಕರು 1.5 ಲಕ್ಷ ಖರ್ಚು ಮಾಡಿಬಿಟ್ಟು iPhone 16 Pro Max ತಗೊಂತೀರಾ, ಅದೇ ದುಡ್ಡಲ್ಲಿ 4 ಯುರೋಪಿಯನ್ ಕಂಟ್ರೀಸು ಸುತ್ತ ಬರ್ಬೋದು, ನೀವು ಯಾಕೆ ಇಂಥ ವ್ಯಾಮೋಹಕ್ಕೆ ಮರಳಾಗ್ತೀರಾ, ದೇಶ ಸುತ್ರಿ ಅಂತ ಹೇಳ್ತಿದ್ದ. ಭಾಳ ಇಷ್ಟ ಆಯಿತು ನನಗೆ. ನಾನು ಅದೇ ಹೇಳೋದು, ಲಕ್ಸುರಿಗೆ, ಶೋಕಿಗೆ ಇವೆಲ್ಲ ಖರ್ಚು ಮಾಡಬೇಡಿ. ಆ ಶೋಕಿ ಈ ಥರ ಮಾಡಿ ನೋಡಿ. ನನ್ನ ಈ ನಶೆಯ ಮುಂದೆ ಯಾವ ನಶೆನೂ ಇಲ್ಲ. ಧನುಷ್ಕೋಡಿ ಬೀಚಲ್ಲಿ ಸುಮಾರು ನಾನು ಒಂದು 3 ಕಿಲೋಮೀಟರ್ ನಡ್ಕೊಂಬಂದೆ. ನಾವಿಲ್ಲಿ ಬರಬೇಕು, ಇಲ್ಲಿನ ಗಾಳಿ ಉಸಿರಾಡಬೇಕು, ಇಲ್ಲಿನ ಮಣ್ಣನ್ನು ಫೀಲ್ ಆಗಬೇಕು, ಇಲ್ಲಿನ ನೀರನ್ನು ಫೀಲ್ ಆಗಬೇಕು, ಈ ಉಪ್ಪು ನೀರನ್ನು ಫೀಲ್ ಆಗಬೇಕು. ಆವಾಗಲೇ ನಾವು ಪ್ರಕೃತಿ ಅಂದ್ರೆ ಏನು ಅಂತ ಅರ್ಥ ಆಗೋದು. ಹಾಗಾಗಿ ಹೇಳ್ತಿದ್ದೀನಿ, ದೇಶ ಸುತ್ತೋಣ, ಸುತ್ತಿ. ಇನ್ನೇನು ಹೇಳಲಿ, ಕೆಲವೊಂದ್ಸಲಿ ಮಾತಾಡ್ತಾ ಎಲ್ಲ ನಿಂತೋಗ್ಬಿಡ್ತು, ಇನ್ನೇನು ಇಲ್ಲಿ ಉಳಿದಿಲ್ಲ ಮಾತಾಡೋಕ್ಕೆ ಅನಿಸ್ಬಿಡುತ್ತೆ. ಕೆಲವೊಂದ್ಸಲಿ ಸುಮ್ಮನೆ ಇದ್ದಾಗ ನೂರಾರು ಆಲೋಚನೆಗಳು ಬರ್ತಾ ಇರ್ತವೆ ಮಾತಾಡೋಕ್ಕೆ. ಈ ಆಲೋಚನೆ ಯಾರ ಜೊತೆಗೂ ಶೇರ್ ಮಾಡ್ಕೊಳಕ್ಕಾಗಲ್ವಲ್ಲ ಅನ್ನೋದೊಂದು ಇರ್ತದೆ. ಹಾಗಾಗಿ ನಾನು ಸಾಮಾನ್ಯವಾಗಿ ಟ್ರಿಪ್ ಹೋದಾಗ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಸುಮ್ಮನೆ 1-2 ವಿಡಿಯೋ ಮಾಡ್ತಿದ್ದೆ, ಒಂದು ಫೋಟೋ ಮಾಡ್ತಿದ್ದೆ, ಹಾಕತ್ತಿದ್ದೆ. ನನಗಿರೋದು ಒಂದೇ ಆಸೆ, ದೇಶ ಸುತ್ತಬೇಕು, ಪ್ರಪಂಚ ಸುತ್ತಬೇಕು ಅಂತ. ಎಲ್ಲ ಸುತ್ತಕ್ಕಾಗ್ತಿಲ್ಲ ಅಂದ್ಕೊಂಡ್ರದು. ನಾವು 1000 ಕನಸು ಕಾಣ್ತೀವಿ, 1000 ಪ್ಲೇಸ್ ನೋಡಬೇಕು ಅಂತ. ಅಟ್ಲೀಸ್ಟ್ ನಾವು 1000 ಪ್ಲೇಸ್ ನೋಡಬೇಕು ಅಂತ ಕನಸ್ಕೊಂಡ್ರೆ ಖಂಡಿತ 10 ಪ್ಲೇಸ್ ಅಂತೂ ನೋಡ್ತೀವಿ. ಬಯಕೆ ಎನ್ನುವುದು ಬರುವುದರ ಕಣ್ಸನ್ನೇ ಕಾಣೋ ಅಂತ ಹೇಳ್ತಾರೆ. ನಮ್ಮ ರವಿ ಬೆಳಗೆರೆ ಅವರು ಪುಸ್ತಕಗಳನ್ನ ಓದಿದವ್ರಿಗೆ ಇಂಥವೆಲ್ಲ ಲೈನ್ಗಳು, ಸ್ಟ್ರಾಂಗ್ ಲೈನ್ಗಳು ನೆನಪಿರ್ತವೆ. ನೀವು ತುಂಬ ಸ್ಟ್ರಾಂಗ್ ಆಗಿ ಓದೋದ್ರಲ್ಲಿ ನಶೆ ಕಿಕ್ಕು ಬೇಕು ಅಂದರೆ ರವಿ ಬೆಳಗೆರೆ ಪುಸ್ತಕ ಓದ್ರಿ. ಅಪ್ಪ ಒಂದೊಂದು ಲೈನಲ್ಲೇ, ಒಂದೊಂದು ಸಾಲಿನಲ್ಲೇ ಎಂತೆಂಥ ಲೈನ್ ಬರೀತಾನೆ ಅಂದರೆ, ಡಿಪ್ರೆಷನ್ ಆಗಿ ಮಲಗಿರೋನು ಕೂಡ ಎದ್ದು ಕುಣಿಬೇಕು. ಕೆಲವೊಂದು ಟೈಮ್ನಾಗೆ ಎದ್ದು ಕುಣಿತಿರೋನು ಡಿಪ್ರೆಷನ್ ಆಗಿ ಮಲಗಿಬಿಡ್ಬೇಕು. ಇಂಥ ನಮ್ಮನ್ನ ಭಾವನೆಗಳನ್ನ ಎಬ್ಬರಿಸಿ ಮೇಲಕ್ಕೆ ಕರ್ಕೊಂಡೋಗಿ, ಆಕಾಶಕ್ಕೆ ಕರ್ಕೊಂಡೋಗಿ ತಪ್ಪು ನೆಲಕ್ಕೆ ತಕ್ಕಂಥ ಅನುಭವ ಕೊಡ್ತಾರೆ ಓದಿದ ಬರವಣಿಗೆಯಲ್ಲಿ. ಅದರಲ್ಲೂ ನಾವು ಇಂಡಿಯಾದಲ್ಲಿ ಹುಟ್ಟಿರೋದಕ್ಕೆ ಭಾಳ ಖುಷಿ ಪಡಬೇಕು. ಕೆಲವೊಂದು ದೇಶಗಳು ಹೆಂಗಿರ್ತವೆ ಅಂದರೆ, ಆ ದೇಶದಲ್ಲಿ ಒಂದು 4 ಪ್ಲೇಸ್ ಬಿಟ್ಟರೆ ಬೇರೆ ಯಾವುದೂ ಇರಲ್ಲ, ವೈವಿಧ್ಯತೆನೇ ಇರಲ್ಲ, ಡೈವರ್ಸಿಟಿನೇ ಇರಲ್ಲ. ಈ ದೇಶದ ತುಂಬ ಮೂಲೆಗೂ ಒಂದೇ ಲ್ಯಾಂಗ್ವೇಜ್ ಮಾತಾಡ್ತಿರ್ತಾರೆ ಕೆಲವೊಂದು ದೇಶಗಳಲ್ಲಿ. ಆದರೆ ಅದರಲ್ಲಿ ದೇಶದಲ್ಲಿ ಏನೋ ಬೇರೆ ಒಂದು ಯುನಿಕ್ನೆಸ್ ಇರುತ್ತೆ, ಅದು ಬೇರೆ ಮಾತು. ಬಟ್ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಡೈವರ್ಸಿಟಿ ನಿಮಗೆ ಎಲ್ಲೂ ಸಿಗೋದು ಕಷ್ಟ ಅಂತ ಹೇಳ್ತೀನಿ. ನಮ್ಮ ಇಂಡಿಯಾದಲ್ಲಿ ಅತ್ಯಂತ ಘೋರವಾದಂಥ ಹಿಮ ಪರ್ವತಗಳನ್ನ ನೋಡ್ಬೋದು, ಒಣಗಿ ಬಿದ್ದಿರ್ತಕ್ಕಂಥ ಮರುಭೂಮಿಯನ್ನು ನೋಡ್ಬೋದು, ಸಣ್ಣ ಹೊಳೆಗಳನ್ನು ನೋಡ್ಬೋದು, ವಿಶಾಲವಾಗಿ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಅಗಲಕ್ಕೆ ಹರಿತಕ್ಕಂಥ 12 ಕಿಲೋಮೀಟ್ರ್ ಅಗಲಕ್ಕೆ ಹರಿತಕ್ಕಂಥ ಬ್ರಹ್ಮಪುತ್ರ ನದಿಯನ್ನು ನೋಡ್ಬೋದು. ಎಲ್ಲ ಅಪೋಸಿಟ್ ಇರ್ತಕ್ಕಂಥ ಎಲ್ಲವನ್ನು ನೋಡ್ಬೋದು. ಬರಿಗಾಲಲ್ಲಿ ನಡೀತಿದ್ದೀನಿ. ನಮ್ಮ ಡ್ರೈವರನ್ನು ನಾನು ಸೀಟ್ ಬಿಟ್ಬಿಟ್ಟು ಹೊರಟ್ಬಿಟ್ಟ, ನಡ್ಕೊಂಬರಲಿ ಅಂತ. ವಾಪಸ್ ಬರ್ತಿದ್ದಾನೆ, ನನ್ನ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಆಯಿತು, ಕರ್ಕೊಂಡು ಹೊಡ್ತೀವಿ. ಧನುಷ್ಕೋಡಿ ಬೀಚಿಂದ ರಾಮೇಶ್ವರಂ ಕಡೆ ವಾಪಸ್ ಬರ್ತಾ ಬಲಗಡೆ ಒಂದು ಟೆಂಪಲ್ ಕಾಣಿಸುತ್ತೆ. ಆ ಟೆಂಪಲ್ ಕಡೆ ಒಂದು ಸುಂದರವಾದ ರಸ್ತೆ ಹೋಗುತ್ತೆ. ನಾವು ಹೋಗಿದ್ದಿನ ಅದ್ಭುತವಾದ ನೇಚರ್ ಇತ್ತು. ಆ ಮೋಡ, ಆ ಬ್ರೈಟ್ನೆಸ್ಸು, ಆಕಾಶ ನೋಡಿ ನೀವು. ನನ್ನ ಮೊಬೈಲಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ಅವತ್ತು ನಾವು ಬರಿಗಣ್ಣಲ್ಲಿ ನಾವು ಎಷ್ಟು ಎಂಜಾಯ್ ಮಾಡಿರ್ಬೋದು ಅಂತ ನೀವೇ ನೋಡಿ, ಎಂಜಾಯ್ ಮಾಡಿ.
ಇದು ಕೋದಂಡರಾಮಸ್ವಾಮಿ ಟೆಂಪಲ್ ಅಂತಲೂ ಅಂತಾರೆ, ವಿಭೀಷಣ ಟೆಂಪಲ್ ಅಂತಲೂ ಅಂತಾರೆ. ಇದರ ಹಿಸ್ಟ್ರಿ ಅಥವಾ ಇದರ ಮೈಥಲಾಜಿಕಲ್ ಇಂಪಾರ್ಟೆನ್ಸ್ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಸಮುದ್ರ ತೀರದಲ್ಲಿ ತುಂತುರು ಮಳೆ ಬರ್ತಿದೆ ನೋಡಿ, ತಂಪಾದ ಗಾಳಿ ನೋಡಿ. ದೂರದಲ್ಲಿ ರಾಮೇಶ್ವರಂ ಅದನ್ನ ಟಿವಿ ಟವರ್ ಕಾಣಿಸ್ತಿದೆ ನಮಗೆ, ಇಲ್ಲಿ ಮೊಬೈಲಲ್ಲಿ ಕಾಣಿಸುತ್ತೆ. ಇಲ್ಲಿ ಇದು ದೂರದರ್ಶನ್ ಟವರ್ ಅನ್ಸುತ್ತೆ, ಬಹಳ ಹೈಟ್ ಇದೆ, ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಿದೆ. ಈ ಕೋದಂಡರಾಮ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಏನಪ್ಪ ಅಂತಂದರೆ, ರಾವಣ ಸೀತಾಮಾತೆಯನ್ನು ಅಪಹರಿಸಿದಾಗ ರಾವಣನ ತಮ್ಮನಾದಂಥ ವಿಭೀಷಣ ಈ ರಾವಣನ ಕೆಲಸವನ್ನು ವಿರೋಧಿಸ್ತಾನೆ. ನೀನು ಮಾಡಿದ ತಪ್ಪು, ಸೀತಾಮಾತೆಯನ್ನು ಗೌರವಯುತವಾಗಿ ಶ್ರೀರಾಮನಿಗೆ ಹಿಂದಿರುಗಿಸಿ ಕ್ಷಮೆಯನ್ನು ಕೇಳಿ ಆತನಿಗೆ ಶರಣಾಗತನಾಗುವಂಥ ಬುದ್ಧಿ ಹೇಳ್ತಾನೆ. ರಾವಣನ ಅಹಂಕಾರ ಇದಕ್ಕೆ ಒಪ್ಪೋದಿಲ್ಲ. ನನ್ನ ತಮ್ಮ ಆಗಿ ನನ್ನ ಶತ್ರುವಿನ ರೀತಿ ನಡ್ಕೊಳ್ತೀಯ ನೀನು, ಹಾಗೆ ಹಿಂಗೆ ಅಂತ ಹೇಳಿಸಿದಾಗ ವಿಭೀಷಣ ರಾವಣನ ಜೊತೆ ಇರೋದಕ್ಕೆ ಮನಸ್ಸಾಕ್ಷಿ ಒಪ್ಪದೆ ತನ್ನ ಕೆಲವೇ ಸಹಚರರೊಡನೆ ಬಂದು ರಾಮನನ್ನು ಈ ಜಾಗದಲ್ಲಿ ಭೇಟಿಯಾಗಿ ರಾಮನಿಗೆ ಶರಣಾಗತನಾದ. ಈ ಶರಣಾಗತನಾಗಿ ಕೊನೆಗೆ ರಾವಣರ ಮಧ್ಯೆ ಯುದ್ಧ ನಡೆದು ರಾವಣನ ವಧೆಯಾಗುತ್ತೆ. ಕುಂಭಕರ್ಣನ ವಧೆಯಾಗದಾಗ ಲಂಕೆಯನ್ನು ಆಳುವುದಕ್ಕೆ ಯಾರೂ ಉಳಿದಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ರಾಮ ಇದೇ ಜಾಗದಲ್ಲಿ, ಈ ಕೋದಂಡರಾಮನ ದೇವಸ್ಥಾನ ಇದೆ, ಇದೇ ಜಾಗದಲ್ಲಿ ಈತನಿಗೆ ವಿಭೀಷಣನಿಗೆ ಲಂಕೆಯ ಪಟ್ಟಾಭಿಷೇಕವನ್ನು ಮಾಡಿ ಲಂಕೆಯ ಆಧಿಪತ್ಯವನ್ನು ವಿಭೀಷಣನಿಗೆ ಒಪ್ಪಿಸಿ ತಾನು ಸೀತಾಮಾತೆಯನ್ನು ಕರ್ಕೊಂಡು ಅಯೋಧ್ಯೆಯ ಕಡೆ ಪ್ರಯಾಣ ಬೆಳೆಸ್ತಾರೆ ಅಂತಕ್ಕಂಥ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಬಹುಶಃ ಇದು 400-500 ವರ್ಷ ಹಳೆಯದಾದಂಥ ದೇವಸ್ಥಾನ ಇದು ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಹಾಗಾಗಿ ಇದನ್ನು ಕೋದಂಡರಾಮ ದೇವಸ್ಥಾನ ಅಂತಲೂ ಕರೀತಾರೆ ಅಥವಾ ವಿಭೀಷಣ ದೇವಸ್ಥಾನ ಅಂತಲೂ ಕರೀತಾರೆ. ಈ ಸ್ಥಳದಲ್ಲಿ ರಾಮನ ಭೇಟಿಯಾಗಿದ್ದು ಮತ್ತು ರಾಮ ವಿಭೀಷಣನಿಗೆ ಲಂಕೆಯ ಪಟ್ಟವನ್ನು ಕಟ್ಟಿತ್ತು, ಪಟ್ಟಾಭಿಷೇಕ ಮಾಡಿದ್ದು ಕೂಡ ಇದೇ ದೇವಸ್ಥಾನದಲ್ಲಿ, ಈ ಸ್ಥಳದಲ್ಲಿ ಅಂತ ಒಂದು ಪ್ರತೀತಿ ಇದೆ. ಹಾಗಾಗಿ ದೇವಸ್ಥಾನದ ಒಳಗಡೆ ವಿಡಿಯೋ ಫೋಟೋಗ್ರಫಿ ಅಲೋ ಇರಲಿಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ ಮೆಟ್ಟಿಲವರೆಗೂ ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಅದನ್ನು ವಿಡಿಯೋ ಮಾಡಿದೆ. ಅಲ್ಲಿಂದ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ನಾನು ಒಳಗಡೆ ಏನು ವಿಡಿಯೋ ಮಾಡಲಿಲ್ಲ. ಒಳಗಡೆ ನಾನು ಒಬ್ಬನೇ ಹೋಗಿ ನೋಡ್ಕೊಂಡು ಓಡಾಡ್ಕೊಂಡು ಬಂದೆ. ಭಾಳ ಸುಂದರವಾದ ಪ್ಲೇಸ್ ಇದು. ಅನ್ಡೌಟೆಡ್ಲಿ ನಾನು ಇಂಡಿಯಾದಲ್ಲಿ ಭೇಟಿ ಮಾಡಿರ್ತಕ್ಕಂಥ ಪ್ಲೇಸ್ಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್ ಅಂತ ನಾನು ಇದನ್ನು ಟಾಪ್ ರೇಟಿಂಗ್ ಕೊಡ್ತೀನಿ. ಮುಂದಿನ ಪ್ರಯಾಣ ಧನುಷ್ಕೋಡಿ ಬೀಚಿಂದ ರಾಮೇಶ್ವರಂ ಟೆಂಪಲ್ ನೋಡಬೇಕು. ರಾಮೇಶ್ವರಂ ದೇವಸ್ಥಾನ ಬಹಳ ಅಗಾಧವಾಗಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ನಾವು ನಮ್ಮ ಬೇಲೂರು ಹಳೆಬೀಡುಗಳನ್ನ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ನೋಡಿ ಆಶ್ಚರ್ಯ ಪಡ್ತಿರ್ತೀವಿ, ಎಷ್ಟೊಂದು ಅಗಾಧವಾದಂಥ ದೇವಸ್ಥಾನ ಕಟ್ಟಿದ್ದಾರಪ್ಪ, ಎಷ್ಟೊಂದು ಸೂಕ್ಷ್ಮ ಕಲೆಗಳು ಅಂತ. ಬೇಲೂರು ಹಳೆಬೀಡಿನ ದೇವಸ್ಥಾನಗಳು ಸೂಕ್ಷ್ಮ ಕೆತ್ತನೆಗೆ ನಾವು ಅದನ್ನು ಮೆಚ್ಕೋಬೇಕು. ಆದರೆ ಈ ತಮಿಳುನಾಡಲ್ಲಿರ್ತಕ್ಕಂಥ ದೇವಸ್ಥಾನಗಳು ಅಗಾಧವಾದಂತಹ ಆರ್ಕಿಟೆಕ್ಚರು, ಬೆಟ್ಟ ಇದ್ದಂಗೆ ಇರ್ತವೆ ಒಂದೊಂದು ದೇವಸ್ಥಾನಗಳು. ಹಾಗಾಗಿ ಆ ಕಾರಣಕ್ಕೋಸ್ಕರ ನಾವು ತಮಿಳುನಾಡಲ್ಲಿರ್ತಕ್ಕಂಥ ಟೆಂಪಲ್ಸ್ಗಳನ್ನ ನೋಡಬೇಕು. ಇದು ನೋಡ್ರಿ, ಇಲ್ಲಿ ಹುಟ್ಟು ಬೆಳೆದಂಥ ಮಕ್ಕಳು ದಿನ ಬೆಳಗಾದ್ರೆ ಇಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಷ್ಟೊಂದು ಅವ್ರಿಗೆ ಅವ್ರದ್ದೇ ಆದಂಥ ಸ್ಟ್ರಗಲ್ ಇರ್ತದೆ. ಅದು ಬೇರೆ ಮಾತು, ಮೊಬೈಲ್ ನೆಟ್ವರ್ಕ್ ಸಿಗದೆ ಇರ್ಬೋದು ಅಥವಾ ದೂರದಲ್ಲಿ ಬೆಳೆದು ಒಂಥರ ಐಸೋಲೇಷನ್ ಜೀವನ ಇರ್ಬೋದು. ಹಳ್ಳೀಲಿ ಹುಟ್ಟು ಬೆಳೆದಾಗ ನಮಗೆ ಹಳ್ಳೀಲಿ ಹುಟ್ಟಿದಾಗಿದ್ದಾಗ ನಮ್ಗೆ ಅದೊಂದು ಫೀಲಿಂಗ್ ಇತ್ತು, ಸಿಕ್ಕಾಕೊಂಡ್ಬಿಟ್ಟಿದ್ದೀವಲ್ಲ ಪ್ರಪಂಚದಲ್ಲಿ ಓಡಾಡೋದ್ಬಿಟ್ಟು ಯಾವುದೋ ಒಂದು ಹಳ್ಳೀಲಿ ಸಿಕ್ಕಾಕೊಂಡಿದ್ದೀವಿ ಅಂತ. ಹೊರಗಡೆ ಬಂದ ಮೇಲೆ ಖಂಡಿತ ಹಳ್ಳಿನ ಮಿಸ್ ಮಾಡ್ಕೊತೀವಿ. ಹಳ್ಳಿಲೇ ಹುಟ್ಟು ಬೆಳೆದು ಹಳ್ಳಿ ಜೀವನಕ್ಕೆ ಬೇಜಾರಾಗಿ ಬಳತಕ್ಕಂಥವ್ರು ನಾನು ಇದೇ ಹೇಳೋದು, ಖಂಡಿತ ಮಿಸ್ ಮಾಡ್ಕೊತೀವಿ. ಹಳ್ಳಿ ಜೀವನಕ್ಕಿಂತ ಸಿಟಿ ಜೀವನ ಏನು ಸ್ಪಿರಿಚುಯಲಿ ಸೈಕಲಾಜಿಕಲಿ ವ್ಯಾಲ್ಯೂಬಲ್ ಅಲ್ಲ. ಸಿಟಿ ಜೀವನ ಫೆಸಿಲಿಟಿ ಇರ್ತದೆ, ಜೀವನ ಸೇಫ್ ಇರುತ್ತೆ, ಜೀವನಕ್ಕೆ ಅವಕಾಶಗಳಿರ್ತವೆ, ಬದುಕೋದಕ್ಕೆ ಸಾಧನೆ ಮಾಡೋದಕ್ಕೆ ಅವಕಾಶಗಳಿರ್ತವೆ. ಬಟ್ ಹಳ್ಳಿ ಜೀವನ ಇದೆಯಲ್ಲ, ಈ ಥರದ ಪ್ರಶಾಂತವಾದ ಜಾಗದಲ್ಲಿ ಬದುಕೋದಿದೆಯಲ್ಲ, ಇದು ನಮ್ಮನ್ನು ಸ್ಪಿರಿಚುಯಲಿ ಅವೇಕನ್ ಮಾಡುತ್ತೆ. ಆಯಿತು, ಓಕೆ, ಬಾಯ್, ನೆಕ್ಸ್ಟ್ ಸಿಗೋಣ.